ನಂದೇತಂ ಮಹಾದಿಗಳ ಎಷ್ಟನೇದಾವಾಗ 15 ಹೋಗ್ಬಿಟ್ರ ಪ್ರಮಾಣತ್ವೆ ವೇದಾಂತೋಕ್ತೆ ಪ್ರಮಾಣತ್ವೇ ಸತಿ ಸಂಬಂಧ ಉಚ್ಯತೆ ಸಾಮಾನ್ಯೈವ ತೇನಾದೋ ಸರ್ವೋಪಿ ಇತ್ಯಾದಿ ಭಣ್ಯತೆ वेदांतोक्ते प्रमाणत्वे संबंध उच्यते प्रमाणान्यै सर्वोप्यं वेद सर्वोप्यं प्रत्यक्षानुमानाभ्याम् अनवगत इष्टानिष्ट प्राप्तिपरिहारोपाय प्रकाशद परः सर्वोप्यं वेदः ಯಾವುದೋ ಬೃಹದಾರಣ್ಯಕ सर्वोप्यं वेदः प्रत्यक्षानुमानाभ्याम् अनवगत इष्टानिष्ट प्राप्ति परिहारोपाय प्रकाशद परः ಅಂತಿದೆ. ಅದಕ್ಕೆ ಬರಿತಾ ಇದ್ದಾರೆ ಪೀಠಿಗೆ ಇಂಟ್ರೊಡಕ್ಷನ್ ಇರತಕ್ಕಂಥ ವಾಕ್ಯ. ಇಲ್ಲಿ ವೇದಾಂತೋಕ್ತಿ ವೇದಾಂತ ಹೇಳಿದ್ದಾದ ವಿಚಾರ ಶಿಖರ ಓಪನ್ ಮಾಡ ಅದು ಪೆಂಟ್ ಹಿಡಿತಾ ಇದ್ರೆ ನಿಮ್ಗೆ ವಾಸ್ತೆ ಬರುತ್ತೆ ಅಂತ. ವಾಸ್ತೆ ಬಂದ್ರೆ ತೊಂದರೆ ಇಲ್ಲ ಅಂತ ಅವ್ರಿಗೆ ಗೊತ್ತಿಲ್ಲ. ಅವ್ರು ಹೇಳೋ ವಾಸ್ತೆ ಬಂದ್ರೆ ತೊಂದರೆ ಇಲ್ಲಪ್ಪ, ನೋ ಪ್ರಾಬ್ಲಮ್, ಮಾತಾಡ್ಬೇಡಿ ನೀವು ಅಷ್ಟೇ. ಬಾ ಓ ಅದಕ್ಕೆ ಅಂತ ಹೋಗ್ಬೇಡ, ಯಾಕೆಂದ್ರೆ ಒಂದೊಂದಕ್ಕೂ ಹೋಗ್ತೀಯ ನೀನು. ಬೃಹಸ್ಪತಿ ಆದ್ದರಿಂದ ವೇದಾಂತೋಕ್ತಿ ಇದೆಯಲ್ಲ, ವೇದಾಂತೋಕ್ತಿ ಅಂದೇನೋ ವಚನಂ ವೇದಾಂತ ವಾಕ್ಯಂ ವೇದಾಂತಾನಾಂ ಇತ್ಯುಕ್ತೆ ಉಪನಿಷದಾಂ ಉಕ್ತಿರ್ನಾಮ ವಚನಂ ನಾಮ ತತ್ವಮಸಿ ಅಹಂ ಬ್ರಹ್ಮಾಸ್ಮಿ ಅಯಮಾತ್ಮ ಬ್ರಹ್ಮ ಇತ್ಯಾದೀನಾಂ ವಾಕ್ಯಾನಾಂ. ವೇದಾಂತ ಹೇಳ್ತಕ್ಕಂತಹ ತತ್ವಮಸ್ಯಾದಿ ವಾಕ್ಯಗಳಿಗೆ ಪ್ರಮಾಣತ್ವ ಉಂಟಾದ್ರೆ, ಪ್ರಮಾಣತ್ವ ಇದೆ ಅಂತ ತಿಳಿವಾದ್ರೆ ಅದರ ಪ್ರಾಮಾಣ್ಯಾಯ, ಅದರ ಪ್ರಾಮಾಣ್ಯ ಸಿದ್ಧಪಡಿಸೋಕ್ಕೋಸ್ಕರವಾಗಿ ಸಂಬಂಧವನ್ನು ಹೇಳಲಾಗುತ್ತೆ. ಕರ್ಮಕಾಂಡಕ್ಕೂ ಕರ್ಮಕಾಂಡ ಸಂಬಂಧ ಹೇಳುತ್ತೆ. ಅತೇನ ಆ ಕಾರಣದಿಂದ ಸೂತ್ರಕ ನಮ್ಮ ಭಾಷ್ಯಕಾರರು ಸರ್ವೋಪಿ ಇತ್ಯಾದಿ ಅದು ಭಣ್ಯತೆ, ಸರ್ವೋಪ್ಯಂ ವೇದ ಈ ರೀತಿ ಅದಕ್ಕೋಸ್ಕರ ಹೇಳ್ತಾ ಇದ್ದಾರೆ. ಯಾತಕ್ಕೂ ಸರ್ವೋಪ್ಯಂ ವೇದ ಅಂತ ಶುರು ಮಾಡುದು ಅಂತ ಅದು ಪಿಟಿಗೆ ಹಾಕ್ತಾ ಇದ್ದಾರೆ. ಯಾರು ಸರ್ವೋಪ್ಯಂ ಹೇಳಿರೋದು? ಶಂಕರಾಚಾರ್ಯರು ಭಾಷ್ಯಕಾರರು. ಬೃಹದಾರಣ್ಯಕ ಭಾಷೆಯಲ್ಲಿ ಇಂಟ್ರೊಡಕ್ಷನ್ ಸರ್ವೋಪ್ಯಂ ವೇದ ಶುರು ಮಾಡಿದ್ದಾರೆ. ಯಾತಕ್ಕೆ ಹಂಗೆ ಶುರು ಮಾಡಿದ್ರು ಅನ್ನೋ ಅದಕ್ಕೊಂದು ಇಂಟ್ರೊಡಕ್ಷನ್ ಆಗ್ತಾ ಇದ್ದಾರೆ. ಶಂಕರಾಚಾರ್ಯ ಇಂಟ್ರೊಡಕ್ಷನ್ ಮಾಡಿದಕ್ಕೆ ಅದಕ್ಕೊಂದು ಇಂಟ್ರೊಡಕ್ಷನ್. ಶಂಕರಾಚಾರ್ಯ ವೇದಾಂತೋಕ್ತಿಗಳಿಗೆ ಪ್ರಮಾಣತ್ವ ಸಿದ್ಧವಾದ ಮೇಲಲ್ಲವೇ, ವೇದಾಂತ ವಚನಗಳಿಗೆ ಉಕ್ತಿರ ವಚನ ಪ್ರಮಾಣತ್ವವು ಸಿದ್ಧವಾದ ಮೇಲಲ್ಲವೇ ಅದರ ಪ್ರಾಮಾಣ್ಯಕ್ಕಾಗಿ ಸಂಬಂಧವನ್ನು ಹೇಳಲಾಗತ್ತೆ. ವೇದಾಂತೋಕ್ತಿಗಳಿಗೆ ಪ್ರಮಾಣತ್ವವು ಸಿದ್ಧವಾದ ಮೇಲಲ್ಲವೇ, ವೇದಾಂತೋಕ್ತಿಗಳಿಗೆ ಏನು ಲೇಟ ಬರ್ತಾ ಇದೆಯಲ್ಲ, ವೈಯಾರು ಲೇಟ್ ಲೇಟ್ ಪ್ರಾಮಾಣ್ಯಕ್ಕಾಗಿ ಸಂಬಂಧವನ್ನು ಹೇಳಲಾಗತ್ತೆ. ಆ ಕಾರಣದಿಂದ ಸರ್ವೋಪ್ಯಂ ವೇದ ಅಂತ ಹೇಳಿ ಆರಂಭದಲ್ಲಿ ಹೇಳಲಾಗುತ್ತದೆ. ಸರ್ವೋಪ್ಯಂ ಅನ್ನೋದು ಇಂಟ್ರೊಡಕ್ಷನ್ ಮಾಡ್ಬಿಟ್ಟು ಬರೀರಿ. ಸರ್ವೋಪ್ಯಂ ಅನ್ನೋದು ಶಂಕರಾಚಾರ್ಯ ವಾಕ್ಯ. ಆರಂಭದಲ್ಲಿ ಸರ್ವೋಪ್ಯಯಂ ಎಂಬುದಾಗಿ ಹೌದು ಸರ್ವೋಪ್ಯಂ ಅಲ್ಲ ಇನ್ನು ಮುಂದೆ ಅಲ್ಲಿ ಶಾಸ್ತ್ರ ಪ್ರಮಾಣ ಸರ್ವೋಪ್ಯಂ ವೇದ ಸರ್ವೋಪ್ಯಂ ವೇದ ಎಂಬುದಾಗಿ ಭಾಷ್ಯಕಾರರು ಹೇಳಿರುತ್ತಾರೆ.
ಮನ್ನ ಹಿಂದಿ ಗೊತ್ತೋ ಜನ ಹಿಂದಿಲಿ ಏನ್ ಬರೀತಾರೆ ಏನಿದ್ದಾರೆ ಕರ್ಮ ಸಂಬಂಧೋಕ್ತಿ ವಿವಾಹ ಅಥವಾ ಇದನ್ನ ಅರ್ಥ ಮಾಡ್ತಾ ಇದ್ದಾರೆ. ಆಕ್ಷೇಪ ಮಾಡ್ತಿದ್ದಾರೆ ಭಾಷಿಕಾರರು, ಸಂಬಂಧ ಹೇಳ್ತಾನೆ ಇಲ್ಲ. ಹೆಂಗ ಆಕ್ಷೇಪ ಮಾಡ್ತಿದ್ದಾರೆ? ಆಕ್ಷಿಪ್ಯತೆ ವಾ ಸಂಬಂಧ ಸಂಬಂಧೋ ನಾಭಿಧೀಯತೆ ಸಪ್ತಮ್ಯಂತ ಪದಚ್ಛೇದ ಕಥಂ ಭವೆ ಕಥಂಚೇದಿತಿ ಭಣ್ಯತೆ. ವಾ ಅಥವಾ ಸಂಬಂಧ ಆಕ್ಷೇಪ, ಸಂಬಂಧವನ್ನೇ ಆಕ್ಷೇಪ ಮಾಡಿ, ಸಂಬಂಧ ಇಲ್ಲ ಅಂತ ಹೇಳಕ್ಕೆ ಎಂತ ಸಂಬಂಧ ಇದೆ, ಕತ್ಲೆ ಬಿಡಬೇಕು, ಏನ್ ಸಂಬಂಧ? ಸಂಬಂಧದ ಬಗ್ಗೆನೇ ಆಕ್ಷೇಪ ಮಾಡ್ತಾ ಇದ್ದಾರೆ. ಕಥಂ ಸಂಬಂಧೋ ನಾಭಿ ತಸ್ಯಾಸ್ತು ಕರ್ಮಕಾಂಡೇ ಸಂಬಂಧೋ ನಾಭಿಧೀಯತೆ ಇದು ಸಪ್ತಮ್ಯಂತ ಪದಚ್ಛೇದ. ಕರ್ಮಕಾಂಡೇನ ಅಲ್ಲ, ತೃತೀಯಾಂತ ಪದಚ್ಛೇದ ಮಾಡಿದ್ದಾರೆ ಮುಂಚೆ. ತಸ್ಯಾಸ್ತು ಕರ್ಮಕಾಂಡೇನ ಸಂಬಂಧೋ ಅಭಿಧೀಯತೆ ಅಂತ ಸಪ್ತಮ್ಯಂತ ಪದಚ್ಛೇದ ಮಾಡ್ಕೊಂಡ್ಬಿಡಿ. ಕರ್ಮಕಾಂಡೇ ಸಪ್ತಮ್ಯಂತ. ಹಂಗೆ ಇವ್ರು ಎಷ್ಟು ಸೂಕ್ಷ್ಮ ನೋಡ್ತಾರೆ. ಸಪ್ತಮ್ಯಂತ ಪದಚ್ಛೇದ ಮಾಡ್ಕೊಂಡು ಅದಂಗ್ರಿ ಪದಚ್ಛೇದ ಮಾಡ್ಕೊಂಡು ಹೇಳ್ತೀರಾ? ಅದನ್ನ ಹೇಳ್ತೀವಿ ಕೇಳಿ, ಆಕ್ಷೇಪಾರ್ಥ ಹೇಗೆ ಅಂತ. ಕಸಂಚೇತ್ ಅದಂಗೆ ಸಪ್ತಮ್ಯಂತ ಪದಚ್ಛೇದ ಮಾಡಿ ಆಕ್ಷೇಪ ಅಂತ ಹೆಂಗೆ ಅರ್ಥ ಮಾಡ್ತೀರಾ? ಹೇಳ್ತೀವಿ ಕೇಳಿ. ಮುಂದೆ ಕೇಳ್ತಾರೆ. ಅವ್ರು ಹೆಂಗೆ ಮಾಡಿದಾರ ಮಣಿಯ ಬರ್ಕೊಳಪ್ಪ. ಅಥವಾ ಸಂಬಂಧದ ಬಗ್ಗೆನೇ ಆಕ್ಷೇಪಿಸುತ್ತಿದ್ದಾರೆ ಯಾರೋ ಭಾಷಿಕಾರರು, ಇವರಲ್ಲ. ಸಂಬಂಧವು ಆಕ್ಷೇಪಿಸಲ್ಪಡುತ್ತಿದೆ, ಸಂಬಂಧದ ಬಗ್ಗೆ ಆಕ್ಷೇಪ ಮಾಡುತ್ತಿದ್ದಾರೆ. ಏನು ಅಂತ ಹೇಳ್ಕೊಂಡು? ಸಂಬಂಧೋ ನಾಭಿಧೀಯತೆ ಅಂತ ಹೇಳ್ಕೊಂಡು, ಸಂಬಂಧವನ್ನು ಹೇಳಲಾಗುವುದಿಲ್ಲ. ಯಾವುದಕ್ಕೆ? ಕರ್ಮಕಾಂಡಕ್ಕೂ ಜ್ಞಾನಕಾಂಡಕ್ಕೂ ಸಂಬಂಧ ಹೇಳೋದಾಗ್ತಾ ಇದ್ದಾರೆ. ಕತ್ಲೆಗೂ ಬೇಕು ಏನ್ ಸಂಬಂಧ ಹೇಳ್ತೀರಾ? ಜ್ಞಾನಕಾಂಡ ಬೆಳಕು, ಕರ್ಮಕಾಂಡ ಕತ್ಲೆ, ಎಂತ ಸಂಬಂಧ? ಇಮಾಮ್ ಸಾಬು ಗೋಕುಲಕ್ಷ್ಮಿ ಏನ್ ಸಂಬಂಧನ? ಇಮಾಮ್ ಸಾಬು ಗೋಕುಲಕ್ಷ್ಮಿ ಸಂಬಂಧ ಇದೆಯಾ? ಹಂಗ ಅಷ್ಟು ಮಟ್ಟಿಗೆ ತೋರ್ತಾ ಇದ್ದಾರೆ. ಅವಿವೇಕದ ಅಜ್ಞಾನದಿಂದ ಹುಟ್ಟಿದ್ದು ಕರ್ಮಕಾಂಡ, ಅದು ಸೂರ್ಯ ಪ್ರಕಾಶ ಜ್ಞಾನಕಾಂಡ. ಏನ್ ಸಂಬಂಧ? ಇದು ಅದಕ್ಕೆ ವಾರ್ತಿಕ. ಇದು ವಾರ್ತಿಕ ಅಂದ್ರೇನು? ಆ ಭಾಷ್ಯವಾಕ್ಯದಲ್ಲಿ ಹೇಳಿದ್ದನ್ನು ಹೇಳದೇ ಇದ್ದದ್ದನ್ನು ವ್ಯತ್ಯಾಸ ಹೇಳಿದ್ದನ್ನು ಅದನ್ನ ಇದು ಮಾಡುತ್ತೆ. ಈ ವಾರ್ತಿಕ ಅದನ್ನ ರೆಕ್ಟಿಫೈ ಮಾಡುತ್ತೆ. ಇವ್ರು ಓಡ್ತಾ ಇದ್ದಾರೆ. ಹೀಗೆ ಉಕ್ತಾನುಕ್ತ ದ್ವಿರುಕ್ತಾನ ಅರ್ಥ ಮಾಡಿದ್ದಾರೆ ಇವರು. ನಾಯಕ ದುರುಕ್ತ ಮಾಡಿದ್ದಾರೆ, ದ್ವಿರುಕ್ತಾನ ಮಾಡಿದ್ದಾರೆ. ಉಕ್ತಾನುಕ್ತ ಎರಡು ಸಲ ಹೇಳ್ತಾರೆ. ಯಾಕೆ ಎರಡು ಸಲ ಹೇಳ್ತಾರೆ? ಯಾಕೆ ಎರಡು ಸಲ ಹೇಳ್ತಾರೆ? ಅದಕ್ಕೆ ಅರ್ಥ ಮಾಡಿದ್ದಾರೆ. ಆಕ್ಷೇಪ ಮಾಡುತ್ತಿದ್ದಾರೆ. ಆಕೆ ಮಾಡಿದ್ರೆ ಸಂಬಂಧವನ್ನು ಹೇಳಲಾಗುವುದಿಲ್ಲ ಎಂದು ಹೇಳಿಕೊಂಡು, ಅದು ಹೇಗೆ ಅಂದ್ರೆ ಸಪ್ತಮ್ಯಂತವಾಗಿ ಪದಚ್ಛೇದ ಮಾಡಿಕೊಳ್ಳುವುದರಿಂದ. ಕರ್ಮಕಾಂಡೇ ಅಂತ ಹೇಳಿ ಸಪ್ತಮಿ ವಿಭಕ್ತಿಯಾಗಿ ಪದಚ್ಛೇದ ಮಾಡಿಕೊಳ್ಳುವುದರಿಂದ ಸಂಬಂಧವನ್ನು ಹೇಳುವುದಿಲ್ಲ ಎನ್ನುತ್ತಿದ್ದಾರೆ ಅಂತ. ಸಪ್ತಮ್ಯಂತ ಪದಚ್ಛೇದ ಮಾಡಿಕೊಂಡು ಸಂಬಂಧವನ್ನು ಹೇಳೋದಿಲ್ಲ. ವೋಂಟ್ ಶೇರ್ ಸಂಬಂಧ, ವೋಂಟ್ ಶೇರ್ ರಿಲೇಶನ್ಶಿಪ್ ಇಲ್ಲ. ಅದಕ್ಕೆ ಇದೇ ಬೇರೆ, ಇದು ಬೇರೆ. ಅದು ಅಜ್ಞಾನಿಗಳಿಗೆ, ಇದು ಜ್ಞಾನಿಗಳಿಗೆ ಅಂತ ಸಂಬಂಧ. ಅದ್ ಹೆಂಗೋ ಹೆಂಗೆ ಅಂತೀರಾ? ಈಗ ಹೇಳ್ತೀವಿ, ಮುಂದೆ ಹೇಳ್ತೀವಿ. ಅಭಿಧೀಯತೆ ಭಣ್ಯತೆ ಇತ್ಯುಕ್ತೆ ಪುರಸ್ತಾತ್. ಮುಂದೆ ನಮ್ಮಿಂದ ಅಸ್ಮಾಭಿ ಭಣ್ಯತೆ ನಾವು ಹೇಳ್ತೀವಿ ಕೇಳಿ. ಭಿನ್ನಾರ್ಥಯೋ ನ ಸಂಬಂಧ ಅನ್ಯೋನ್ಯಾರ್ಥಾನಪೇಕ್ಷತಃ ಐಕಾರ್ಥ್ಯೇ ಚೈಕವಾಕ್ಯತ್ವಾ ಕರ್ಮ ವಿಜ್ಞಾನ ಕಾಂಡಯೋ
न संबंधो यन्योन्यार्थानपेक्षितः नैकार्येणैकवाक्यत्वाकर्मविज्ञानकारणयोः भिन्नार्थयोः न सम्बन्धः हि अन्योन्यार्थानपेक्षितः एकार्ये ऐकार्ये एकवाक्यत्वात् कर्म विज्ञान भिन्नार्थयोः कर्म विज्ञान कांडयोः अन्योन्यार्थ अनपेक्षितः ಸಂಬಂಧಃ ನಾಭಿಧೀಯತೆ ಅಂತ ಭಿನ್ನಾರ್ಥವಾದ ಅದಕ್ಕೆ ಕ್ರಿಯಾಕಾರಕ ಫಲವನ್ನು ಇಟ್ಕೊಂಡು ಹೊರಟಂತದ್ದು ಕರ್ಮಕಾಂಡ, ಕ್ರಿಯಾಕಾರಕ ಫಲವನ್ನು ಸುಳ್ಳು ಅಂತ ಹೇಳಿ ಹೊರಟದ್ದು ಜ್ಞಾನಕಾಂಡ. ಹೀಗೆ ಭಿನ್ನಾರ್ಥವಾಗಿರುವ ಕರ್ಮಕಾಂಡ ಜ್ಞಾನಕಾಂಡಗಳಿಗೆ ಒಂದಕ್ಕೆ ಇನ್ನೊಂದರ ಅಪೇಕ್ಷೆ ಇಲ್ಲವಾದ್ದರಿಂದ ನ ಸಂಬಂಧ, ಸಂಬಂಧ ಇಲ್ಲ. ಒಂದೇ ಅರ್ಥವಾಗಿದ್ರೆ ಏಕವಾಕ್ಯವಾಗ್ಬಿಡೋದ್ರಿಂದ ಅವಾಗ ಒಂದೇ ಅರ್ಥವಾಗಿದೆ, ಎರಡಕ್ಕೂ ವಿಷಯ ಒಂದೇ ಆಗಿದ್ರೆ ಅವಾಗ ಏಕವಾಕ್ಯತೆ ಆಗ್ಬಿಡ್ತಿತ್ತು. ಒಂದೇ ಅರ್ಥ ಹೇಳಿದ್ಮೇಲೆ ಏಕವಾಕ್ಯತೆಯನ್ನೇ ತರಿಸಿದ. ಒಂದೇ ವಿಷಯವೇ ಟಾಪಿಕ್ ಅದೇ ಇದ್ಮೇಲೆ ಸಂಬಂಧ ಬರೋದೇ ಇಲ್ಲ ಅಂತ ಇದ್ದಾರೆ. ಕಣ್ಣಿಗೂ ಕಿವಿಗೂ ಟಾಪಿಕ್ಕೇ ಬೇರೆ, ಕಣ್ಣಿನ ಟಾಪಿಕ್ ರೂಪ, ಕಿವಿ ಟಾಪಿಕ್ ಶಬ್ದ, ಸಂಬಂಧನೇ ಏನರ್ಥ? ಹಾಗೆ ಜ್ಞಾನಕಾಂಡ ವಿಷಯ ಇದಂ ಸರ್ವಂ ಇದೇ ಮಾತ್ಮ, ಕರ್ಮಕಾಂಡ ವಿಷಯ ಕ್ರಿಯಾಕಾರ ಫಲ ಸತ್ಯತ್ವ, ದ್ವೈತ ಸತ್ಯತ್ವ, ಪ್ರಪಂಚ ಸತ್ಯ, ಭೋಗ ಸತ್ಯ. ತಿಳ್ಕೊಳ್ಳಿ, ಬೇರೆ ಬೇರೆ ವಿಷಯವನ್ನು ಇಟ್ಟುಕೊಂಡಿರುವ ಕರ್ಮಕಾಂಡ ಜ್ಞಾನಕಾಂಡಗಳಿಗೆ ಆಗಿಲ್ಲ ಆಯ್ತಂತೆ. ಕರ್ಮಕಾಂಡ ಜ್ಞಾನಕಾಂಡಗಳಿಗೆ ಪರಸ್ಪರ ಒಂದಿನ್ನೊಂದರ ಅಪೇಕ್ಷೆ ಇಲ್ಲವಾದ್ದರಿಂದ, ಒಂದಕ್ಕೆ ಇನ್ನೊಂದರ ಅಪೇಕ್ಷೆ ಇಲ್ಲವಾದ ಪರಸ್ಪರ ಒಂದಕ್ಕೆ ಇನ್ನೊಂದರ ಅಪೇಕ್ಷೆ ಇಲ್ಲವಾದ್ದರಿಂದ ಪೂರ್ಣ ಸ್ವತಂತ್ರ ಅಂತ ಇದ್ದಾರೆ. ಇದೆ ಬೇಕೇ ಇಲ್ಲ. ಅದಕ್ಕೆ ಭಾಷಿಕಾರು ಅಧೀತ ವೇದಾಂತ ಪ್ರಾಗ್ಭಿ ಧರ್ಮ ಜಿಜ್ಞಾಸಾಯ ಬ್ರಹ್ಮ ಜಿಜ್ಞಾಸೋಪತಿ ಏನು ಧರ್ಮ ಜಿಜ್ಞಾಸೆ ಮಾಡೋದೇ ಇಲ್ಲ, ಉಪನಯನೂ ಮಾಡ್ಕೊಳ್ಳಲ್ಲ, ತತ್ವಜ್ಞಾನ ಮಾಡ್ಕೊಂಡು ಯಾಕಾಗಲ್ಲ? ಜನ್ಮಾಂತ ಸಂಸ್ಥವಾದ ಶುಕ ಹೊಟ್ಟೆ ಬಿಟ್ಟ, ಲೇ ಮಗನೇ ಉಪನಯನ ಮಾಡ್ತೀನಿ ಬಾರು, ನಂಗೆ ಉಪನಯನ ಏನು ಆಗ್ಬೇಕಾಗಿಲ್ಲ ಅನ್ನ. ಉಪನಯನ ಅದಕ್ಕೆ ಅದಕ್ಕೆ ಸಂಸ್ಕಾರಕ್ಕೆ, ಸಂಸ್ಕಾರ ಅದಕ್ಕೆ ತತ್ವಜ್ಞಾನ ಆದ್ಮೇಲೆ ನಾಮದೇವನಿಗೆ ಅದಕ್ಕೆ ಉಪನಯನ, ಉಪನಯನ ಆಗಲಿ ಸಂಸ್ಕಾರ ಆಗಲಿ ತತ್ವಜ್ಞಾನಕ್ಕೆ. ಅದೇ ಸಿಕ್ಕಿದ ಮೇಲೆ ನೀವು ಉಪನಯನ ಅದಕ್ಕೆ, ನಿಮ್ ಸಂಸ್ಕಾರ ಸರ್ವಭೂತ ಹೃದಯಂ ನಿಮ್ಮ ಕರವೋಭಿನೇದು ಅಲ್ಲಿ ಸಾಹಸ್ಯ. ಮರಗಳು ಉತ್ಸಾಹ ಕೊಟ್ರಂತೆ, ನಾನು ಈ ಬೈಲಿ ಉತ್ಸಾಹ ಕೊಡ್ಬೇಕಾ? ಸರ್ವಾತ್ಮ ನನಗೆ ಎಲ್ಲ ಕಡೆ ಮಾತಾಡಿ ಬರುತ್ತೆ ತೋರಿಸ್ಬಿಟ್ರು. ಏನಪ್ಪಾ ಅಂತ ಮರಗಿಡಗಳು ಹೋದಂತೆ ಪುತ್ರ ಅಂತ ಕೂಕೊಂಡ ವ್ಯಾಸ, ವೇದವ್ಯಾಸರು ಕೂಕೊಂಡಿದ್ದಕ್ಕೆ ಏನಪ್ಪಾ ಅಂತ ಮರಗಳು ಉತ್ಸಾಹ ಕೊಡ್ತಾ ಇದ್ದಾರೆ. ಇದೇನು ಮರಗಳ ಉತ್ಸಾಹ ಕೊಡ್ತಾ ಇದ್ದಾರೆ, ಹೀಗೆ ನೋಡ್ತಾ ಇದ್ದಾರೆ. ಅಷ್ಟು ಸರ್ವಭೂತ ಆಗ್ಬಿಟ್ಟಿದ್ದಾರೆ ವ್ಯಾಸ ಚಿಕ್ಕ ಮನುಷ್ಯರು. ನೋಡು ಹೋಗ್ಬಿಟ್ರು ವ್ಯಾಸರೇ, ಬಾಬಾ ಇಂಥ ಪಟಿಂಗ ಮಗ ಹುಟ್ಟಿ ಸಂಬಂಧ ಇಲ್ಲವಾದ್ದರಿಂದ ಸಂಬಂಧವೂ ಇರುವುದಿಲ್ಲ. ನ ಸಂಬಂಧೋಸ್ತಿ. ಒಂದೇ ವಿಷಯವಾದ ಏಕಾರ್ಥ್ಯೆ ದ್ವಯೋಃ, ಎರಡಕ್ಕೂ ಒಂದೇ ಅರ್ಥವಾದ್ರೆ ಆಗ ಒಂದೇ ವಾಕ್ಯವಾಗ್ಬಿಡುತ್ತೆ. ಅದು ಅನುಷ್ಠಾಪತ್ತೆ. ಎರಡು ಒಂದೇ ಅರ್ಥ, ಒಂದೇ ವಿಷಯವಾದ ಎರಡಕ್ಕೂ ಏಕವಾಕ್ಯತೆ ಬಂದು ಕೂತ್ಕೊಂಡ್ಬಿಡುತ್ತೆ. ಅವಾಗ ವೇದಾರ್ಥ ಉಪನಿಷತ್ತಿಗೂ ಅರ್ಥ ಆಗಲ್ಲ, ಕರ್ಮಕಾಂಡಕ್ಕೂ ಅರ್ಥ ಆಗಲ್ಲ. ಏನು ಹುಚ್ಚಿಬಿಡ್ತು, ಒನಕೆ ತಗೊಂಬನ್ನಿ ತಲೆ ಸುತ್ಕೊಂಡು ಹೋಗೋಣ ಅಂತ ಹೇಳಂಗಾಗತ್ತೆ. ಇಬ್ಬರಿಗೆ ಹುಚ್ಚಿಡ್ದು ಬಿಟ್ಟಿತ್ತು, ಆಸ್ಪತ್ರೆ ಸೇರಿಸಿದ್ರು. ಡಾಕ್ಟ್ರು ಒಂದು 6-10 ದಿವಸ ಟ್ರೀಟ್ಮೆಂಟ್ ಮಾಡಿದ್ರು. ಹುಚ್ಚು ಬಿಡ್ತು ಅಂತ ಡಾಕ್ಟ್ರು ಇದಾಯ್ತು. ಇವನು ಏನಪ್ಪಾ ಹುಚ್ಚು ಬಿಡ್ತು ಅಂತಂತೆ. ಬಹಳ ಖುಷಿ ಆಗ್ಬಿಟ್ಟು ಡಾಕ್ಟರ್ಗೆ ಕರೆದು ಮನೆಯವ್ರಲ್ಲ, ಬರ್ರಿ ನಿಮ್ಮ ಮಗನ ಕರ್ಕೊಂಡು ಹೋಗಿ ಹುಚ್ಚು ಬಿಡಿದೆ ಅಂತ. ಬಹಳ ಖುಷಿ ಆಯ್ತು. ಅವರು ಹಣ್ಣು ಹಂಪಲು ಡಾಕ್ಟ್ರು ಕೊಡೋಣ ಅಂತ ತಟ್ಟೆ ತುಂಬಾ ಹಣ್ಣು ಹಂಪಲ ತಗೊಂಡಿದ್ದು. ಅವ್ನು ಡಾಕ್ಟ್ರು ಕೊಡೋಣ, ಏನಪ್ಪಾ ಹೋಗೋಣ ಮನೆಗೆ. ನಂಗೆ ಹುಚ್ಚು ಬಿಡ್ತು, ಅದೇ ಒಂದು ಒನಕೆ ತಗೊಂಬಂದಿದ್ದೆ ಜ್ಞಾನಕ್ಕೆ, ನನ್ನ ತಲೆಗೆ ಪೇಟೆ ಸುತ್ಕೊಂಡು ಹೋಗ್ಬೇಕು ಅಂತ. ಅಲ್ಲಿ ಹುಚ್ಚು ಬಿಡಿದ ಆಯ್ತಲ್ಲ, ಹುಚ್ಚು ಬಿಟ್ಟಿದ್ದಕ್ಕೆ ಲಕ್ಷ ಬಂತಲ್ಲ. ಒನಕೆನ ತಲೆಗೆ ಸುತ್ಕೊಂಡು ತಗೊಂಡು ಹೋಗ್ತಾರಂತೆ. ಅಲ್ಲಿಗೆ ಡಾಕ್ಟರ್ ಮಂಗಳಾರತಿ ಮಾಡ್ದ. ಹಂಗೆ ಎರಡು ಒಂದೇ ಅರ್ಥ ಅಂತ ಆದ್ರೆ ಈ ಕರ್ಮಕಾಂಡದ ಅರ್ಥ ವೇದಾರ್ಥವು, ಜ್ಞಾನಕಾಂಡದ ಅರ್ಥ ಅದೇ ತೀರ್ಮಾನ ಆಗಲ್ಲ. ಅವಾಗ ಏಕವಾಕ್ಯತೆ ಉಂಟಾಗೋದ್ರಿಂದ ಅದು ಅನುಷ್ಠಾಪತ್ತಿ ಅಂತ ಮಾಡ್ಬೇಕು. ತಥಾ ತಯೋ ರಮಾನತ್ವೇ ಸಂಬಂಧೋಕ್ತಿರ್ನವಿ
ಉತ್ತರಾರ್ಧದ್ದು ಅಂದ್ರೆ ಇವಾಗ ಏಕವಾಕ್ಯತ್ವ ಹೇತು ಅಲ್ವಾ ಇಲ್ಲೇ ವಿಜ್ಞಾನ ಕಾಂಡಯೋ ಏಕವಾಕ್ಯತ್ವ ಅದಲ್ಲ, ಅದು ಇನ್ನೊಂದು ಸಹ ತಗೊಳ್ಳಿ. ಕರ್ಮ ಭಿನ್ನಾರ್ಥಯೋ ಕರ್ಮ ವಿಜ್ಞಾನ ಕಾಂಡಯೋ ಅನ್ಯೋನ್ಯಾರ್ಥಾಪೇಕ್ಷಿತ ಸಂಬಂಧೋ ನಾ ಅತಃ ಜ್ಞಾನ ಕರ್ಮ ವಿಜ್ಞಾನ ಕಾಂಡಯೋ ಐಕಾರ್ಥ್ಯೆ ಏಕವಾಕ್ಯತ್ವಾತ್ ತಯೋ ಅಮಾನತ್ವೆ ಸಂಬಂಧೋಕ್ತಿ ನಯುಜ್ಯತೆ. ಇದಕ್ಕೆ ಮುಂದಕ್ಕೆ ತಿಳಿಸ್ಕೋಬೇಕು ಮುಂದಿನ ನಾವು. ಕರ್ಮ ವಿಜ್ಞಾನ ಕಾಂಡದಲ್ಲಿ ಐಕಾರ್ಥ್ಯ ಬಂದು ಏಕವಾಕ್ಯತ್ವ ಅಂತ ಆದ್ರೆ ಎರಡೂ ಅಪ್ರಮಾಣ ಆಗುತ್ತೆ. ಅವಾಗ ಆಗ್ಲೂ ಸಂಬಂಧೋಕ್ತಿ ಹೊಂದಲ್ಲ. ಅರ್ಥ ಮಾಡಿಲ್ಲ. ಉತ್ತರಾರ್ಧ ತಥಾತಯೋ ಮಾನತ್ವೆ ಸಂಬಂಧೋಕ್ತಿ ಅಮಾನತ್ವೆ 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 ಸಂಬಂಧೋಕ್ತಿ ನಯುಜ್ಯತೆ. ಹೊಂದೋದಿಲ್ಲ. ಇವು ಏನೋ ಮಾಡ್ಬಿಡಿದಾರೆ ಕೆಲಸ ಮಾಡ್ಸೋದು. ಇಲ್ಲ, ಅವ್ರಂತಾರ ಆಡ್ಲಿಲ್ಲ, ಸ್ವಲ್ಪ ಜನಕ್ಕೆ ಬರಲ್ಲ. ಅವ್ರು ಏನೋ ಒಂದು ರೀತಿ ಹೊಳೆಯುತ್ತೆ ಹಾಗೆ ಮಾಡ್ತಾರೆ. ನನಗೆ ಎಷ್ಟೋ ಈ ಶ್ಲೋಕ ಇಲ್ಲಿ ಹೇಳಿ ಹೋಗುತ್ತೀನಲ್ಲ, ಮತ್ತೆ ಅಲ್ಲಿ ಬರೀವಾಗ ಇನ್ನೇನೇನೋ ಅರ್ಥ ಹೊಳೆಯುತ್ತೆ. ಅದೇನು ಅದನ್ನೇನೋ ಬಿಡಿ. ಹಾಗಾಗಿ ಏನ್ ಈಗ ನಿಮ್ಗೆ ಹೀಗೆ ಪಾಠ ಹೇಳಿದ್ರೆ ಹೀಗೆ ಬರ್ಬಿಟ್ಟಿದಾರಲ್ಲ, ನೀವು ನಾಳೆ ನೋಡ್ರೆ ಅನ್ಸುತ್ತೆ. ಅಕಸ್ಮಾತ್ ನಾನು ದೇಹ ಬಿಟ್ಟು ಹೋದ್ಮೇಲೆ ಏನ್ ಬರ್ಬಿಟ್ಟಿದ್ದಾರೆ ನೋಡಿದ್ರೆ ಅಯ್ಯೋ ಎಂತ ಆಗುತ್ತಾ ನೋಡ. ಏನ್ ನಮ್ಗೆ ಈ ಪಾಠ ಈಗ ಬರ್ಸಿದಾರೆ, ಇಲ್ಲಿ ಈಗ ಬರ್ದಿದಾರಲ್ಲ ನಿಮ್ಗೆ ಅನ್ಸುತ್ತೆ. ಆಗ್ಬೋದು. ಅದು ಜ್ಞಾನ ವೈಚಿತ್ಯ ಇದೆಯಲ್ಲ, ಭಗವಂತ ಯಾವ್ಯಾವ ಮೇಲೆ ಹೇಗೆ ಹೊಳಿಸ್ತಾರೆ ಅಂತ ಗೊತ್ತಾಗಲ್ಲ. ಅದು ಹೆಂಗಂಗೂ ಹೊಳೆಯುತ್ತೆ. ಹಿಂಗೂ ಒಂದು ಹೊಳಿಯುತ್ತೆ, ಹೀಗೂ ಹೊಳೆಯೋದಿಲ್ಲ ಅಂತ. ಅದು ನಮ್ ವಿವೇಕಾನಂದ ಹೇಳಿದ್ರು, ಜ್ಞಾನ ಅದು ಒಂದು ಸಾಗರ ಅಂತೆ, ನಾವು ದಡಮೆ ಇದೀವಂತೆ. ನೀವು ಕೈಯಲ್ಲಿ ತಗೋತೀರಾ, ಬೊಗಸೆಯಲ್ಲಿ ತಗೋತೀರಾ, ಚೊಂಬಲ್ಲಿ ತಗೋತೀರಾ, ಕೊಡಲ್ಲಿ ತಗೋತೀರಾ, ಹೆಂಗಲ್ಲಿ ತಗೋಬಹುದು. ಎಷ್ಟು ತಗೊಂಡ್ರು ಅದು ಮುಗಿಯಲ್ಲ. ಜ್ಞಾನ ಸಾಗರದಲ್ಲಿ ಎಷ್ಟು ಸಮುದ್ರ ನೀರು ಹೇಗೆ ಮುಗಿಯಲ್ಲ ತಗೊಂಡ್ರೆ, ಜ್ಞಾನ ಸಾಗರ ಅದು. ಬುದ್ಧಿಗೆ ತಗೊಳ್ಳೋ ಕೆಪಾಸಿಟಿ ಅಲ್ಪ ಆದಾಗ ಅಷ್ಟನ್ನು ತಗೊಳುತ್ತೆ. ಅದರೊಳಗೆ ನೀವು ಐಕ್ಯತೆ ಹೊಂದ್ಕೋಬೇಕು. ಜ್ಞಾನ ಸಾಗರ ಏಕಾಗ್ರತೆ ಹೊಂದಿದ್ರೆ ಎಷ್ಟು ಬೇಕಾದ್ರೂ ಹೀರ್ಕೋತಗೋ. ಅವ್ನಿಗೇನು ಬೇಜಾರಿಲ್ಲ, ಖರ್ಚಾಯ್ತು ದುಃಖ ಆಗಲ್ಲಪ್ಪ. ಸಮುದ್ರಕ್ಕೆ ಬೇಜಾರು ನೀರು ತಗೊಂಡ್ರೆ ಅಂತ. ಒಂದ್ ಕೂಡ ನೀರು ತಗೊಂಡು ಹೋಗ್ಬಿಟ್ರು ನಮ್ಗೆ ಕಮ್ಮಿ ಆಗಿ ಸಮುದ್ರ ಅಳುತ್ತಾ, ಸಮುದ್ರಕ್ಕೆ ಬೇಜಾರಾಗುತ್ತಾ? ವಿಜ್ಞಾನ ಕಾಂಡಯೋ ಏಕವಾಕ್ಯತ್ವ ಐಕಾರ್ಥ್ಯೇ ನ ಸಂಬಂಧ ಮಾಡಿ ಐಕಾರ್ಥ್ಯದಲ್ಲಿ ಸಂಬಂಧವಿಲ್ಲ ಮಾಡ್ಬೋದು. ಎರಡೂ ಇವಾಗ ಏಕವಾಕ್ಯತೆ ಇದೆ ಅಂದ್ರೆ ಸಂಬಂಧ ತಾತ್ಪರ್ಯ ಒಂದೇ, ಸಂಬಂಧ ಇಲ್ಲ ಅನ್ನೋದೇ ತಾತ್ಪರ್ಯ. ಐಕಾರ್ಥ್ಯವಾದ ತಾತ್ಪರ್ಯ. ನನ್ನ ಏಕಾಕ್ಯತೆ ಏಕಾರ್ಥದಲ್ಲಿ ಮಾನ ಅಭಾವ, ಅದು ಅವ್ರಿಗೆ ಅಮಾನತ್ವ ಉಂಟಾಗಲಾಗಿತ್ತು. ಅಮಾನತ್ವ ಸಿದ್ಧೆ ಸಂಬಂಧೋಕ್ತಿ ಮುಂದಕ್ಕೆ ಅನ್ವಯ ಸರಿ ಅನ್ಸುತ್ತೆ. ಕಷ್ಟಪಡ್ಬೇಕು. ಅಮಾನತ್ವೇ ಸಂಬಂಧೋಕ್ತಿ ನಯುಜ್ಯತೆ. ಅವಾಗ ಏನಾಗುತ್ತೆ, ಎರಡೂ ಅಮಾನ ಆಗ್ಬಿಡುತ್ತೆ. ಜ್ಞಾನಕಾರನಿಂದ ಅಕರ್ತು ಅಭೋಕ್ತು ಅಜ್ಞಾತು ನೋಡುವ, ಕರ್ಮಕಾರನಿಂದ ಕರ್ತು ಹೋಗ್ತು ಜ್ಞಾತು ತಗೊಳ್ಳುವ ನಮ್ಮನ್ನ. ಹಿಂದಿಂದ ಅದ್ಯಾಕ್ ಬಿಡುತ್ತೆ, ಅದೊಂದು ಇದ್ಯಾಕ್ ಬಿಡುತ್ತೆ. ಎರಡು ಒಂದೇ ಅವಾಗ ಎರಡೂ ಪ್ರಮಾಣ ಕೂತ್ಕೊಳ್ಳುತ್ತೆ. ಅವಾಗೂ ಸಂಬಂಧ ಹೊಂದಲ್ಲ. ಆಮೇಲೆ ಅಯ್ಯೋ ರೇಖಸ್ಯ ವಾಮಾತ್ವೆ ನ ಸಂಬಂಧ. ಒಂದೇ ಪ್ರಮಾಣ ಅಂತ ಆದ್ರೆ ಆಗ್ಲೂ ಸಂಬಂಧ ಇಲ್ಲ. ಪ್ರಮಾಣಕ್ಕೂ ಅಪ್ರಮಾಣಕ್ಕೂ ಸಂಬಂಧ ಬರ್ತಾ? ಒಂದೇ ಪ್ರಮಾಣ ಆದ್ರೆ ಇನ್ನು ಪ್ರಮಾಣವೇ ಅಲ್ಲ ಅನ್ನೋ ಸಂಬಂಧ ಏನಕ್ಕೆ ಬೇಕು? ಅದು ಎರಡರಲ್ಲಿ ಜ್ಞಾನಕಾಂಡ ಕರ್ಮಕಾಂಡದಲ್ಲಿ ಒಂದಕ್ಕೆ ಕರ್ಮಕಾಂಡಕ್ಕೆ ಪ್ರಮಾಣ ಅಂತ ಅನ್ಕೋ, ಆಗಲೂ ಜ್ಞಾನಕಾಂಡ ಸಂಬಂಧ ಬೇಕಿಲ್ಲ ಅದಕ್ಕೆ. ಜ್ಞಾನಕಾಂಡ ಒಂದೇ ಪ್ರಮಾಣ ಅಂತ ಇಟ್ಕೋ, ಆಗಲೂ ಕರ್ಮಕಾಂಡ ಅಪ್ರಮಾಣಕ್ಕೂ ಪ್ರಮಾಣಕ್ಕೂ ಯಾಕೆ ಸಂಬಂಧ ಆಗ್ಬೇಕು? ಅಂಡರ್ಸ್ಟ್ಯಾಂಡ್? ತಥಾ ತಯೋರಮಾನತ್ವೇ ಸಂಬಂಧೋಕ್ತಿರ್ನ ಯುಜ್ಯತೆ ತಯೋರೇಕಸ್ಯ ವಾ ಮಾತ್ವೇ ನ ಸಂಬಂಧಾದಿ ಯುಜ್ಯತೆ. ಭಾವ ತಯೋರೇಕಸ್ಯ ವಾ ಮಾತ್ವೇ, ವಾ ಮಾತ್ವೇ ಇದೆ, ಮಾತ್ವೇ ವಾ ಮಾಡಿದ್ದಾರೆ. ಆಮೇಲೆ ನ ಸಂಬಂಧಾದಿ ಶಸ್ಯತೆ. तथा तयोरमानत्वे संबंधोक्तिर्न युज्यते द्वयोरेकस्य वामात्वे न संबन्धादि शस्यते. तथा तयोः अमानत्वे संबन्धोक्तिः न युज्यते तयोः एकस्य वामात्वे न संबन्धादि शस्यते. ಎರಡೂ ಅಮಾನ ಎರಡೂ ಅಪ್ರಮಾಣ ಅಂದ್ರು ಆಗ್ಲೂ ಸಂಬಂಧೋಕ್ತಿ ಅವಶ್ಯಕತೆ ಇಲ್ಲ. ಅಪ್ರಮಾಣ ಇವಾಗ ಕೃಷಿ ಅನ್ನೋದು
ಅಪ್ರಮಾಣ. ಮುಸಲ್ಮಾನದು ಪ್ರಮಾಣ ಅಂದ್ರೆ ಸಂಬಂಧ ಯಾಕೆ ಹೇಳ್ಬೇಕು ಅದಕ್ಕೆ? ಅಲ್ಲಪ್ಪ, ಅವರವ್ರ ಗ್ರಂಥ ಬೈಬಲು ಅಪ್ರಮಾಣ, ಕುರಾನು ಅಪ್ರಮಾಣ ಅಂದ್ರೆ ಸಂಬಂಧ ಯಾಕೆ ಬೇಕಾದ್ರೆ ಹೇಳಕ್ಕೆ ಅಲ್ವಾ? ಎರಡು ಅಪ್ರಮಾಣ ಅಂದ್ರೆ ಇಂಡಿಪೆಂಡೆನ್ಸ್ ಬಂತ, ಎರಡು ಸುಳ್ಳು ಶಾಸ್ತ್ರ ಆಗ್ಲೂ ಬರಲ್ಲ. ಅಥವಾ ಎರಡರಲ್ಲಿ ಒಂದಕ್ಕೆ ಪ್ರಮಾಣ ಅಂದ್ರು ಆಗ್ಲೂ ಸಂಬಂಧ ಆದ್ರೂ ಹೇಳೋ ಅವಶ್ಯಕತೆ ಇಲ್ಲ. ಪ್ರಮಾಣಕ್ಕೂ ಅಪ್ರಮಾಣಕ್ಕೂ ಯಾಕೆ ಸಂಬಂಧ ಹೇಳ್ಬೇಕಾ ಅಲ್ವಾ? ಸರಿಗೂ ತಪ್ಪಿಗೂ ಸಂಬಂಧ ಹೇಳ್ಬೇಕಾ? ಸರಿಗೂ ತಪ್ಪಿಗೂ ಸಂಬಂಧ ಹೇಳ್ಬೇಕಾಗಿಲ್ಲಪ್ಪ. ಸರಿಗೂ ತಪ್ಪಿಗೂ ಸರಿ ಸರಿ ತಪ್ಪು ತಪ್ಪ ಬಿಟ್ರೆ ಆಯ್ತಾ? ಹಾಗೆಯೇ ಎರಡೂ ಅಪ್ರಮಾಣವೆಂದಾದರೆ ಸಂಬಂಧವನ್ನು ಹೇಳೋದು ಹೊಂದುವುದಿಲ್ಲ. ಒಳಗಿಟ್ಕೋ, ಇಲ್ಲಿಡು ಬಟ್ಟೆ, ಇಲ್ಲಿಡು. ಒಂದು ಹೊದೆಯ ಪಂಚಾಯತಾನೆ. ಕುರ್ಚಿ ಮೇಲೆ ಇಲ್ಲಿಡು, ಧೂಳಾಗತ್ತೆ ನಿಂದ ಮುಂದಿನ. ಹೌದು, ಸಂಬಂಧ ಶಂಕರಾಚಾರ್ಯ ಬಗ್ಗೆ ವಾಕ್ಯಕ್ಕೆ ಚರ್ಚೆ ಇವಾಗ. ಹೌದೌದು. ದುಶ್ಯಾಸ್ತ್ರ ಕರ್ಮಕಾಂಡ ಸಂಬಂಧೋ ನಾವೇ ಸಮಾಂಡೆ ನಾವೇ ಯಾಕೆ ಕಥಂಚೇದ ಭಣ್ಯತೆ ಅಂತ ಇದಲ್ಲ 16ನೇ ಶ್ಲೋಕದಲ್ಲಿ. ಸಪ್ತಮಿ ಅಂತ ಪರೀಕ್ಷೆ ಯಾಕೆ ಮಾಡ್ಕೊಂಡ್ರಿ? ಹಾಕೊಂಡಿದ್ರೆ ಏನ್ ಅರ್ಥ ಆಯ್ತು? ಪ್ರಮಾಣ ಸಂಬಂಧ ಇಲ್ಲ ಅಂತ ಆಯ್ತು. ಅದು ಹೆಂಗಿಲ್ಲ ಅಂತ ಆಗತ್ತೆ ಅಂತ ಹೇಳ್ತಾ ಇದ್ದಾರೆ. ಉದ್ದೇಶಪೂರ್ವಕ ಹೇಳಿಲ್ಲ ಅಂತ ಇದ್ದಾರೆ. ನೀವು ಉದ್ದೇಶಪೂರ್ವವಾಗಿ ಹೇಳಿಲ್ಲ ಅಂತ ಇದ್ದಾರೆ ಅವರು, ಪರ್ಪಸ್ಫುಲಿಯಾಗಿ. ಹೇಳ್ತೀನಿ, ಹೇಳೇ ಇಲ್ಲ. ಕಮಾಂಡ್ ನಾ ಅಭಿಧಿಯದೆ ಹೇಳೋಲ್ಲ ಅಂತ ಹೇಳ್ತಾ ಇದ್ದಾರೆ. ಸಂಬಂಧ ಹೇಳೋದಾದ್ರೆ ಸಂಸ್ಕಾರಗಳು ಇವು ಕರ್ಮಕಾಂಡ ಸಂಸ್ಕಾರಕ, ಅದು ಸಂಸ್ಕಾರ್ಯ ಚಿತ್ತ. ಅದನ್ನ ಜ್ಞಾನ ಉತ್ಪತ್ತಿ ಆಗತ್ತೆ ಮಾಡೋದು ಸಂಬಂಧ. ಹೌದು ಹೌದೌದು, ಅದು ಭಾಷ್ಯದಲ್ಲಿ ಇಲ್ಲ, ಸ್ವಂತ ಹೇಳಿದ್ರು. ಈಗ ಸಂಬಂಧ ಹೊಂದುವುದಿಲ್ಲ. ಎರಡರಲ್ಲಿ ಒಂದು ಪ್ರಮಾಣ ಅಂತ ಆದ್ರೂ ಸಂಬಂಧ ಆದ್ರೂ ಹೊಂದುವುದಿಲ್ಲ. ಆದಿ ಶಬ್ದದಿಂದ ಏನ್ ತಗೊಂಡಿದ್ದಾರೆ? ಸಂಬಂಧ ಆದಿ ಸಂಬಂಧ ಸಾಧನ ಅದು ಹೇಳಿದ್ದಾರೆ. ಸಮಾನತೆ ಚ ಸಾಧನಾದಿ ಭೇದ ಸಿದ್ಧಿ. ಇಲ್ಲ ಆದಿ ಹಾಕ್ಬಿಡ್ತಾರೆ, ಕಾಭರಿಸ್ತಾರೆ. ಇಲ್ಲಿ ಸಂಬಂಧ ಅಧಿಕಾರಿ ವಿಷಯ ಪ್ರಯೋಜನ, ಅಧಿಕಾರಿ ವಿಷಯ ಸಂಬಂಧ ಪ್ರಯೋಜನ ಆದಿ ಶಬ್ದ ಹೇಳಿದ್ದಾರೆ. ಅನುಬಂಧ ನಿಷ್ಠೆಯ 15-20 ಇರೋದು ಯಾವಾಗ ಆದಿ ಹೋಯ್ತು. ನಮ್ಮ ಮುತ್ತಿಕ ಎಲೆಗೆ 3 ಎಲೆ ಅಂತ, ಮುತ್ತಿಕದ ಎಲೆಗೆ 3 ಎಲೆ. ಯಾವಾಗ ಒಂದು ಕುಸುಮಕ್ಕ, ಒಂದು ನಿರ್ಮಲಾ ಅಕ್ಕ, ಒಂದು ಶಿವಣಿ ಅಕ್ಕ, ಸವಿತಕ್ಕ, ಶೋಭಾ ಅಕ್ಕ, ಸುರೇಖಾ ಅಕ್ಕ, ಒಂದು 5-6 ಅಕ್ಕ ಬರ್ತಾರೆ. ಮೀನಮ್ಮ ಬಂದಿದಾರಮ್ಮ, ಗ್ಯಾಲಕ್ಸಿ ಮೀನಮ್ಮ ಇದ್ದಾರೆ. ಮೀನಮ್ಮ ಬಂದರು. ಸ್ವಾಮಿಗಳು 15ಕ್ಕೆ 1, ಆಕ್ಷಿಪ್ಯತೆಗೆ 2, ಶುದ್ಧೀವತ ಚೋಕ್ತತ್ವ 3, ಅಸಾಧ್ಯವೇ 4 ಪಾಯಿಂಟ್ ಹಾಕಿದ್ದಾರೆ. ಹೋಗೋಣ ಮುಂದಕ್ಕೆ. ಶುದ್ಧೀವತಸ್ಯ ಚೋಕ್ತತ್ವ ತಮೇತಮಿತಿ ಯತ್ನತಃ ಇತಿ ಚೇತ್ ಸಂಧಾಯ ಸಂಬಂಧಂ ನೋಕ್ತವಾನ್ ಗುರುಃ. ಏನ್ ಬೇಕಪ್ಪ? ನೀರಿಲ್ಲ ಅಂತ ಟ್ಯಾಪಲ್ಲಿ. ಚೇತಸಿ ತಸ್ಯ ಸಂಬಂಧಂ ಶುದ್ಧೀವ ಯತ್ನತಃ ಉಕ್ತತ್ವಾತ್ ಅಂತ. ಯಾವುದರಿಂದ? ತಮೇತಮಿತಿ
ತಮೇ ಸಂವೇದಾನ ವಚನೇನ ಬ್ರಾಹ್ಮಣ ಅಂತ ಹೇಳಿ ಶ್ರುತಿಯೇ ಡೈರೆಕ್ಟ್ ಆಗಿ ಪ್ರಯತ್ನಪೂರ್ವಕವಾಗಿ ಹೇಳಿರೋದ್ರಿಂದ ಅದನ್ನು ಗುರುಗಳು ಮನಸ್ಸಲ್ಲಿ ಇಟ್ಕೊಂಡ್ಬಿಟ್ಟು ನಾನಂತ ಕೇಳಬೇಕು ಆ ಸಂಬಂಧವನ್ನು ಶ್ರುತಿ ಹೇಳ್ಬಿಟ್ಟಿದ್ಯಲ್ಲ ಅಂತ ಹೇಳಿ ನಮ್ಮ ಗುರು ಸಂಬಂಧವನ್ನು ಹೇಳಲಿಲ್ಲ. ವೇದಾನುವಚನ ಯಜ್ಞ ಜ್ಞಾನ ತಪಸ್ಸು ಅದಕ್ಕೆ ಸಹಾಯ ಆತ್ಮಜ್ಞಾನಕ್ಕೆ, ಅದು ಶ್ರುತಿಯೇ ಹೇಳ್ಬಿಟ್ಟಿದೆ. ಮತ್ ನಾನಂತ ಹೇಳೋದು ಅಂತ ಶ್ರುತಿಯೇ ಬಾಯಿ ಬಿಟ್ಟು ಅಷ್ಟೇ ಶ್ರುತಿಯೇ ಬಾಯಿ ಬಿಟ್ಟು ಹೇಳ್ಬೇಕು ಬಿಡ್ಕೊಳ್ಳಿ. ಶ್ರುತಿಯೇ ನೇರಾಗಿ ಪ್ರಯತ್ನಪೂರ್ವಕವಾಗಿ ತಮೇತಂ ವೇದಾನುವಚನೇನ ಎಂಬ ವಾಕ್ಯದಿಂದ ಆಗಿ ತಮೇತಂ ವೇದಾನುವಚನೇನ ಎಂಬುದಾಗಿ ಸಂಬಂಧವನ್ನು ಹೇಳಿರೋಣದ್ರಿಂದ ಇಂದು ಮನಸ್ಸಿನಲ್ಲಿ ಅಭಿಪ್ರಾಯ ಮಾಡಿಕೊಂಡು ನಮ್ಮ ಗುರುಗಳು ಅದು ಮನಸ್ಸಿನಲ್ಲಿ ತಂದ್ಕೊಂಡು ಸಂಧಾಯ ಮನಸ್ಸಲ್ಲಿ ಇಟ್ಕೊಂಡು ಗುರುಗಳು ಸಂಬಂಧವನ್ನು ಹೇಳಲಿಲ್ಲ. ಗುರುಗಳು ಶಂಕರಾಚಾರ್ಯರು ಅಂತ ನಿಮ್ಗೆ ಪೂರ್ತಿ ದುಡ್ಡು ಬಂತ ವಾರ್ಷಿಕದ್ದು ಇದದ್ದಲ್ಲ. ಆಯ್ತು, ನಮ್ಮ ಮನೆಯ ಬರ್ಲೇ ಇಲ್ಲ, ಬರ್ಕೋತಾನು ನೋಡ್ದೆ. ನೀನು ಬರ್ಬಿಡ ಶ್ಲೋಕನ ನಾನು ಶ್ಲೋಕ ಬರಿಯಾ ಬಂದ ಕೊಡು. ಅವರ ಲಕ್ಷ ಇನ್ನು ಲಕ್ಷ ಸಂಚಕ್ಷ ಕೊಡು. ಪೂರ್ತಿ ಬರೀದ್ಯಾ? ಹಂಗಾಗತ್ತಾ ನೋಡೋಣ. ಹಂಗೆ ಬರೀದ್ಯಾ? ಓದ್ತೀನಿ ನಾನು. ಆಶಾ 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 ಹಂಗಾಗಲ್ಲ ಅಣಿಯ. ಪುರುಷಾರ್ಥಿ ಅಲ್ಲ ಕಣ, ತಮಾಷೆ ಅಲ್ಲ, ಅರಿಬಿಟ್ಟಿ ಅಲ್ಲ. ಇದೆ ತಾರತಮ್ಯ ಅನ್ನೋ ಪದ ಬಳಸಿದ್ದೀನಿ ನಾನು ಟಿಪ್ಪಣಿಯಲ್ಲಿ. ನಮ್ಮನ್ನು ತಾರತಮ್ಯ ಅಂತ ಹಾಕಿದ್ಯಾ ವಿಶೇಷ ಅಂತ ಹಾಕ್ಬೇಕು ಅಂತ. ಅದು ಬರ್ದಾಯ್ತು ಕೂಡ ಅದನ್ನ ನನ್ನ ಪ್ರೂಫ್ ಕೊಟ್ಟಿದ್ದೆ ನಮ್ಮ ಅಣ್ಣಗೆ. ಫೋನ್ ಮಾಡಿ ಹೇಳೋದು ಏನಿದೆ ಅಂತ ನನಗೆ ಈ ರೀತಿ ಇದ್ದೀನಿ ಅಲ್ಲ. ಅದು ನೀವು ನೀವು ಅಲ್ಲ ಗುರುಗಳು ತಾರತಮ್ಯವಿದೆ ಏನು ಬರೆದಿದ್ದಾರೆ, ಅದು ತಾರತಮ್ಯನ ಹಾಕಿದ್ದೀನಿ ನಾನು ಅಂತಂದೆ. ಅವು ಕನ್ನಡದಲ್ಲಿ ತಾರತಮ್ಯ ಹಾಕ್ತಾರೆ, ಸಂಸ್ಕೃತ ತಾರತಮ್ಯ ಬರಲ್ಲ. ತಾರತಮ್ಯ ಬರೆದ ವಸ್ತುವಿಗೆ ವಿಷಯದಲ್ಲಿ ವೈಲಕ್ಷಣ್ಯ ಹೇಳಬೇಕು. ಆಯ್ತಪ್ಪ ಹಾಗೆ ಬರೀತಂತೆ. ಮಾಂಡೂಕ್ಯಕ್ಕೆ ಟಿಪ್ಪಣಿ ಬರೆದು ಬಿಡಿಕೆ ಮಾಡ್ತಿದ್ದೆ. ಆ ಪ್ರೂಫ್ ನೋಡ್ಕೊಡು ಅಂದೆ. ಕೊಟ್ಟು 25 ದಿವಸ ಆಯ್ತು, 10 ಪೇಜ್ ನೋಡಿಲ್ಲ. ಇನ್ನು ಒಂದೊಂದು ತಪ್ಪು ಸಿಕ್ಕಿದ್ರೆ ಅದು ಫೋನ್ ಮಾಡ್ತಾರೆ. ಫೋನ್ ಮಾಡೋದೇನ ತಿದ್ದಿದ್ರಾಯ್ತು, ನೋಡ್ತಾ ಇದ್ದೀನಿ ಜ್ಞಾಪಕ ಪಡ್ಬೇಕು ನನಗೆ. ಹಂಗೆ ಹೇಳ್ಕೊಬೇಕಾ? ತಿದ್ಕೊಂಡು ಹೋದ್ರೆ ಆಯ್ತಪ್ಪ. ಸಿದ್ಧಕ್ಕೆ ಅದೊಂದಿದೆ, ಎಲ್ಲಾ ವಾಕ್ಯಕ್ಕೂ ಪೂರ್ಣ ಸ್ವಾತಂತ್ರ್ಯ ಇದೆ. ಸಿದ್ಧಕ್ಕೆ ಹೇಗ್ ಬೇಕಾದ್ರೂ ಸರಿ ಮಾಡ್ಬೋದು. ಹೊಡಿಬೋದು. ನಮ್ಮ ವಾಕ್ಯ ಕಾಟ್ ಮಾಡಿದ ವಾಕ್ಯ ಬರೀ ಅದಾದ ರೆಕ್ಟಿಫೈ ಮಾಡೋದಂದ್ರೆ ತಿದ್ದು ಪೂರ್ಣ ಸ್ವಾತಂತ್ರ್ಯ ತಂದಾಗ ಇದು ಹಿಂಗ್ ಬಂದ್ಬಿಟ್ಟಿದ್ಯಾ ಒಂದು ವಾಕ್ಯ ಸರಿಯಾದ ವಾಕ್ಯ ಒಂದು ಇಲ್ವಾ? ಅದೇ ಅದ ಕೆಲವು ಟಿಪ್ಪಣಿ ಹಿಂದೆ ಮುಂದೆ ಆಗಿದೆಯಲ್ಲ, ತಪ್ಪು ಹಿಂದೆ ಮುಂದೆ ಆಗಿಲ್ಲ. ಕನ್ನಡಕ್ಕೂ ಭಾಷೆಕ್ಕೂ ಟಿಪ್ಪಣಿ ಕೊಟ್ಟಿದ್ದಾರೆ ಸ್ವಾಮಿಗಳು. ಅಷ್ಟನ್ನು ಒಂದ್ ಮಾಡಿದ್ದೀನಿ ನಾನು. ಕನ್ನಡ ಟಿಪ್ಪಣಿ ಭಾಷೆಗೆ ಹಾಕೊಂಡಿದ್ದೀನಿ. ಅವಾಗ ಏನಾಗುತ್ತೆ, ಹಿಂದೆ ಮುಂದೆ ಆಗಿ ಆಗುತ್ತೆ. ಅವ್ನು ಬರ್ದಿಲ್ಲ, ಅವ್ನು ಸಣ್ಣ ಕೊರಿತಾ ಇದ್ದಾನೆ. ದುಡ್ಡು ಓದ್ಬೇಕು. ಇಲ್ಲಪ್ಪ, ಅಯ್ಯೋ ಹತ್ತು ಬಾಡುದ ಅಲ್ಲ. ಅವನು ಲೇಟ್ ಆಗ್ಲಿ, ಸಿಕ್ಕಾಪಡೆ ಹೇಳ್ತಾರೆ ಗುರುಗಳು 5 ಶ್ಲೋಕ ಸಾಕು ಅಂತ ಹೆಚ್ಚು ಬಿಡ್ತಾರೆ. ಕೊಡೋ ಬರ್ಕೊಳ್ತಾರೆ ಬಿಡೋ. ಅಬದ್ಧ ಗೇರಬಳೆ ಆಮೇಲೆ ತೋರಿಸುವ
ಇದನ್ನೇ ಬರ್ಬೇಕಾ? ಕೊಡಪ್ಪ, ಬರ್ಕೊಳ ಮುಂದಕ್ಕೆ. ಆಮೇಲೆ ನೋಡ್ತೀನಿ, ಆಮೇಲೆ ಶ್ಲೋಕ ಕೊಡು. ಯಾಕೆ ಅರ್ಥ ಆಗಲ್ಲ? ಓಹೋ, ಯಾಕೆ ಬರಿಬೇಕು? ಒಂದು ಅರ್ಥ ಆಗ್ತದ ಆಮೇಲೆ ಬರ್ತದೆ. ಹೌದಾ ಹಾಕ್ಯಾರ? ಸಮಯದಲ್ಲಿ ಎಂದು ಮುಂದಾಗಿ ಶ್ರುತಿಯಿಂದ ಪ್ರಯತ್ನಪೂರ್ವಕವಾಗಿ ಏನ್ ಹೇಳಾಗಿದೆ? ಸಂಬಂಧವನ್ನ ಬಿಡಲ್ಲ. ಬಿಡು ಆಯ್ತಾ? ಸಂಬಂಧ ಹೇಳೋದ್ರಿಂದ ಎಂದು ಹೇಳಿರುವುದಿಲ್ಲ. ತಾನೇ ಬಂದಿದ್ಯಾ? ಹೇಳಿರುವುದಿಲ್ಲ. ಅವಳಿಗೆ ಅರ್ಥ ಆಗಲ್ಲ, ನಿಂಗೆ ಅರ್ಥ ಆಗಲ್ಲ, ನನಗೆ ಇವನಿಗೆ ಈ ಪೇಜ್ ಅರ್ಥ ಆಗಲ್ಲ. ಅವಳ ನೀನೇ ಕಾಗದ ಅಂತ ಬರಿಬೇಕಾದ್ರೆ ನಾಳೆ. ಪ್ರಸಾದ್ಯ ವಾ ಪ್ರಮಾಣತ್ವ ವೇದಾಂತಾನ ಪ್ರಯತ್ನತಃ ಸಂಬಂಧಂ ಕರ್ಮಕಾಂಡೇನ ಪಶ್ಚಾತ್ ಸಮ್ಯಕ್ ಪ್ರವಕ್ಷ್ಯತೆ. ಸಂಬಂಧಂ ಕರ್ಮಕಾಂಡೇನ ಪಶ್ಚಾತ್ ಸಮ್ಯಕ್ ಪ್ರವಕ್ಷ್ಯತೆ. ಪ್ರಸಾದ್ಯ ವಾ ಪ್ರಮಾಣತ್ವಂ ವೇದಾಂತಾನಾಂ ಪ್ರಯತ್ನತಃ ಸಂಬಂಧಂ ಕರ್ಮಕಾಂಡೇನ ಪಶ್ಚಾತ್ ಸಮ್ಯಕ್ ಪ್ರವಕ್ಷ್ಯತೆ. ವೇದಾಂತಾನಾಂ ಪ್ರಮಾಣತ್ವಂ ಪ್ರಯತ್ನತಃ ಪ್ರಸಾದ್ಯವ ಕರ್ಮಕಾಂಡೇನ ಸಂಬಂಧಂ ಪಶ್ಚಾತ್ ಪ್ರವಕ್ಷ್ಯತೆ. ವೇದಾಂತರಿಗೆ ಪ್ರಮಾಣತ್ವವನ್ನ ಪ್ರಯತ್ನಪೂರ್ವಕವಾಗಿ ಸ್ಥಾಪಿಸಿ ಸಿದ್ಧಪಡಿಸಿ ಆಮೇಲೆ ಕರ್ಮಕಾಂಡನ ಏನ್ ಸಂಬಂಧ ಅಂತ ಆಮೇಲೆ ಹೇಳ್ತೀವಿ. ವೇದಾಂತ ಪ್ರಾಮಾಣ್ಯ ಪೂರ್ವಾಗದೆ ಹೇಳಿ, ವೇದಾಂತಗಳಿಗೆ ಪ್ರಾಮಾಣ್ಯವನ್ನ ಪ್ರಯತ್ನಪೂರ್ವಕವಾಗಿ ಸ್ಥಾಪಿಸಿ ಸಿದ್ಧಪಡಿಸಿ ತೀರ್ಮಾನ ಮಾಡಿ ಬರೀರಿಮ್ಮ. ಪ್ರಮಾಣತ್ವವನ್ನ ಮೊದಲು ಸಿದ್ಧಪಡಿಸಿ ಪ್ರಯತ್ನಪೂರ್ವಕವಾಗಿ ಸಿದ್ಧಪಡಿಸಿ ಆಮೇಲೆ ತುಂಬಾ ಅದಕ್ಕೆ ಯುಕ್ತಿ ದೃಷ್ಟಾಂತ ವಾಕ್ಯ ಕೊಡ್ಬೇಕು. ನೀವು ಹೇಳಿದ್ರೆ ತಪ್ಪಕ್ಕಲ್ಲ. ಪ್ರಮಾಣ ಸಿದ್ಧಪಡಿಸ್ಬೇಕಾದ್ರೆ ಏನ್ ಯುಕ್ತಿ ಇದೆಯಾ ಕೊಡಿ, ದೃಷ್ಟಾಂತ ಇದೆಯಾ ತೋರಿಸಿ, ಶ್ರುತಿ ಇದೆಯಾ ಕೊಡಿ, ಅನುಭವ ತೋರಿಸಿ. ಶ್ರುತಿ ಯುಕ್ತಿ ಅನುಭವ ಎಲ್ಲ ತೋರಿಸ್ಬೇಕು. ಶ್ರುತಿ ಯುಕ್ತಿ ಸ್ವಾನುಭವಗಳಲ್ಲಿ ಕಂಡು ಬಾಳಿರಯ್ಯ ಹಾಳು ಮಾಡಿದ್ದಾರೆ. ಏನು ಶ್ರುತಿಯ ಸೂರ್ಯನ ಸಿದ್ಧಪಡಿಸಿ ಆಮೇಲೆ ಕರ್ಮಕಾಂಡದೊಡನೆ ಸಂಬಂಧವನ್ನ ಚೆನ್ನಾಗಿ ಹೇಳಲಾಗುತ್ತದೆ. ಪ್ರವಕ್ಷ್ಯತೆ ಹೇಳಲಾಗುತ್ತದೆ ನೋಡ, ಯಾರನ್ನಲ್ಲಿ ಭಾಷಿಕಾರನಾಗೋ ಹೇಳಲಾಗುತ್ತದೆ ಅಂದ್ರೆ ಜನರು ನಾವ್ ಹೇಳ್ತೀವೋ ಭಾಷಿಕಾರ ಹೇಳ್ತಾರೋ ಹೇಳುತ್ತೇವೆ. ಪ್ರವಕ್ಷ್ಯತೆ ಅಸ್ಮಾಭಿः ಪ್ರವಕ್ಷ್ಯತೆ ಭಾಷ್ಯಕಾರೇಣ ಭಾಷ್ಯತೆ ಶ್ರುತ್ಯ ಸಂಪ್ರದಾಯ ಸರ್ವೈಃ. ಯಾವಾಗಲೂ ಕರ್ಮಣಿ ಪ್ರಯೋಗಕ್ಕೆ ಇದೆಯಲ್ಲ ಅಲ್ಲಿ ಖರ್ಚು ಲೆಕ್ಕಕ್ಕೆ ಬರಲ್ಲ. ಕರ್ಮಣಿ ಪ್ರಯೋಗ ಯಾರು ಬೇಕಾದ್ರೆ ಖರ್ಚಾಗ್ಬೋದು ಅಷ್ಟೇ. ಈಗ 5 6 ಸಮಯ ಕೊಟ್ಟಿದ್ದಾರೆ ಸಾಮೂಹಿಕಕ್ಕೆ. ಏನಕ್ಕೆ ಗುರುಗಳು ಹೀಗೆ ಹೇಳಿದ್ದಾರೆ. ಸ್ಪಷ್ಟವಾಗಿ ಹೇಳಿಲ್ಲ ಅದಕ್ಕೆ 6 ಪಾಯಿಂಟ್ ಹಾಕೋಣ. ವೇದಾನುವಚನಾದೀನ ಮೈಕಾತ್ಮಜ್ಞಾನ ಜನ್ಮನೆ ತಮೇತಮಿತಿ ವಾಕ್ಯೇನ ನಿತ್ಯಾನಾಂ ವಕ್ಷ್ಯತೆ ವಿಧಿಃ.
ತಮೇತಮಿತಿ ವಾಕ್ಯೇನ ನಿತ್ಯಾನಾಂ ಅಕ್ಷ್ಯತೆ ವಿಧಿಃ ವೇದಾಂತ ವಚನಾದೀನ ವೇದಾಂತ ಎಲ್ಲಿದೆಯೋ ಐಕಾತ್ಮ್ಯ ಜ್ಞಾನದಲ್ಲಿದೆ ತಂ ಏತಂ ಇತಿ ವಾಕ್ಯೇನ ನಿತ್ಯಾನಾಂ ಅಕ್ಷ್ಯತೆ ಈ ನಿತ್ಯಾನಾಂಕರ್ಮಣಾಂ ಸಮೇತಮಿತಿ ನಿತ್ಯಾನಾಂಕರ್ಮಣಾಂ ಸಮೇತಮಿತಿ ವಾಕ್ಯೇನ ನಿತ್ಯಾನಾಂಕರ್ಮಣಾಂ ವಿಧಿಃ ವಕ್ಷ್ಯತೆ ಅಂತ ವೇದಾವಚನಾದೀನಾಂ ಐಕಾತ್ಮ್ಯ ಜ್ಞಾನ ಜನ್ಮನೆ ಯುಕ್ತಮಂತ ವೇದಾನುವಚನಾದೀನಾಂ ನಿತ್ಯಾನಾಂ ವೇದಾನುವಚನೆ ಮುಂತಾದ ನಿತ್ಯ ಕರ್ಮಗಳಿಗೆ ಸಮೇತಮಿತಿ ಎಂಬ ವಾಕ್ಯದಿಂದ ಐಕಾತ್ಮ ಜ್ಞಾನ ಉಂಟಾಗುವುದಕ್ಕಾಗಿ ವಿಧಿಯನ್ನು ಹೇಳಲಾಗುತ್ತದೆ. ನೋಡ್ಕೊಳ್ಳಿ, ವೇದಾನುವಚನೆ ಮುಂತಾದ ವೇದಾನುವಚನ ವೇದಾನುವಚನ ಸ್ವಾಧ್ಯಾಯ ಹೇಳಬಹುದು. ವೇದಾನುವಚನೆ ಮುಂತಾದ ನಿತ್ಯ ಕರ್ಮಗಳಿಗೆ ಐಕಾತ್ಮ ಜ್ಞಾನ ಉಂಟು ಮಾಡುವುದರಲ್ಲಿ ವ್ಯಾಪಾರವೆಂಬುದನ್ನ ತಮೇತಮೆಂಬ ವಾಕ್ಯದಿಂದ ವಿಧಿಯು ಹೇಳಲಾಗುತ್ತದೆ. ಏಕಾಜ್ಞಾನ ಉಂಟಾಗುವುದಕ್ಕಾಗಿ ಅದೊಂದೇ ವಾಕ್ಯ. ಹೌದು, ಆ ವಿಭಕ್ತಿ ಏನಿದೆ ವೇದಾವಚನಾದಿ ವಿಭಕ್ತಿ ತಮೇತಂ ವಿಭಕ್ತಿ ಹೆಂಗ ಅನ್ವಯ ಮಾಡ್ತೀಯ? ಹಂಗ್ ಒಂದೇ ತಮೇತ ವಿಧಿ ವಾಕ್ಯದ ಐಕಾತ್ಮ ಜ್ಞಾನ ವೇದಾವಚನ ನಿತ್ಯಾನ ವಿಧಿ ವಿಧಿ ಯಾಕೋ ಏನು ಅದ್ ಮುದ್ದು ಹೇಳುದು ಇದ್ ಮುದ್ದು ಹೇಳುದು ಹಂಗೆ ಆಗೋದು. ಅದು ಆಹಾರ ಪಾತ್ರ ಆಹಾರ ಎಲ್ಲ ಒಂದೇ. ತಮೇತಂ ವೇದಾವಚನ ಎಂಬ ವಾಕ್ಯದಿಂದ ನಿತ್ಯ ಕರ್ಮಗಳಿಗೆ ವಿಧಿಯನ್ನು ಹೇಳಲಾಗುತ್ತದೆ. ವೈಟ್ ವಾಸನೆ ತುಂಬಾ ಜನಕ್ಕೆ ಆಗಲ್ಲ ಅಂತಾರೆ. ಒತ್ತಾಡ್ತಾರೆ ಇವರು ಪ್ರೈಮರ್ ಬರುತ್ತಲ್ಲ ಪ್ರೈಮರ್ ಬರೀ ಇವಾಗ ಬರೋ ಪೇಂಟ್ಸ್ ಎಲ್ಲ ವಾಟರ್ ಬೇಸ್ಡ್ ಪೇಂಟ್ಸ್ ಅದೆಲ್ಲ ಏನು ಆಗಲ್ಲ. ಪ್ರೈಮರ್ ಹೊಡಿತಾರೆ. ಹೌದಾ? ನಂಗೇನು ಆಗಲ್ಲಪ್ಪ, ನಾನು ನೋಡಿದೆ. ಇಷ್ಟ ಇಷ್ಟು ಅದೇ ನೋಡಿ ಅವರಿಗೆ. ನಂಗೆ ಇಷ್ಟು ಇಲ್ಲ, ಕಷ್ಟವೂ ಇಲ್ಲ. ನಿತ್ಯ ಕರ್ಮಗಳನ್ನು ವಿಧಿಸಿರುತ್ತದೆ. ವಿಧಿಯೂ ಹೇಳಲಾಗುತ್ತದೆ. ನಿತ್ಯ ಕರ್ಮಗಳಿಗೆ ವಿಧಿಯನ್ನು ಹೇಳಲಾಗುತ್ತದೆ. ಅದು ಹೇಳಿರುತ್ತದೆ, ಹೇಳಲಾಗುತ್ತದೆ, ಹೇಳಿರುತ್ತದೆ. ಚೀನಾ ಹಿಟ್ಟಿಗೆದ್ದರೆ ಅಮೆರಿಕ ವಿರುದ್ಧ ಯುದ್ಧ. ಬರೀ ಎಲ್ಲ ಬಹಳ ಪಂಡುಗಳೇ ಬರೋ ವಾರ್ತೆ ಪೊಗರ ವಾರ್ತೆ ಹೋದಲ್ಲಿ ಹಾಂಗ್ಕಾಂಗ್ ಹಾಂಗ್ಕಾಂಗ್ ಇನ್ನೊಂದು ಮನುಷ್ಯ ಕಿಂಗ್ ಸಾಂಗ್ ಉತ್ತರ ಕೊರಿಯಾದ ಮನುಷ್ಯ ಬಾಂಬರ್ಜುನ ಅರೀ ನೀ ಹೇಳ್ತೀನ ರೆಡಿ ಮಾಡ್ದು ಆಗ್ಲಿ ಪೊಗರ್ ಮಾತಾಡೋದ್ ನೋಡಿ. ಗುಬ್ಬಚ್ಚಿ ಗರುಡನ ಕುಕ್ಕೊಂಡಂಗೆ ಗರುಡಪ್ಪ ರಕ್ಕೆ ಹೊರ ಸತ್ತೋಗುತ್ತೆ. ಚಚ್ಬಿಟ್ರು, ಗಲ್ಲಿ ಹಾಕ್ಬಿಟ್ರು. ಪಾಪ ಒಬ್ಬ ಆಟಗಾರ್ತಿ ಕಳೆದು ಸುರಕ್ಷಣೆ ಮಾಡ್ಬಿಟ್ಟು ಕಳೆದ್ಬಿಟ್ರು. ಅಲ್ಲ ಅಲ್ಲ ಆಟಗಾರ್ತಿನ ಸ್ವಲ್ವ ಏನ್ ಅವಳೇನ್ ಮಾಡಿದ್ಲ? ಆಟಾಡ್ಬಾರ್ದು ಹೆಣ್ಮಕ್ಳೆಲ್ಲ. ನೀನ್ ಯಾರು ಹೇಗ ಇರೋದು ಬರೀ ಪ್ರಜಾಸತ್ತಾತ್ಮಕತೆಗೆ ಚೆನ್ನಾಗಿ ಅಡಿಗೆ ಮಾಡಿ ಮಾಡಕ್ಕೆ. ಅದೇನ್ ಮಾಡ್ಕೊಳಕ್ ಕಳ್ಬಿದ್ದು ಅವ್ರಿಗೆ ಅಲ್ಲ ಯಾವ ಅಲ್ಲ ಅಂತ ಹೆಸರು. ಅಲ್ಲ ಅಂತ ಅಲ್ಲ ಅದು ಏನಪ್ಪ ಸುಮ್ಮನೆ ಆ ಧರ್ಮದ ಒಂದು ಶೋಕ ಹೆಸರಿನಿಂದ ಏನೇನೋ ನಡೆಯುತ್ತೆ ಹೆಸರಿಂದಾನೆ ಮೋಸ್ಟ್ ದುರಾಚಾರ, ಅನಾಚಾರ, ಅತ್ಯಾಚಾರ ಅಲ್ವಾ? ಅದು ಯಾವ ಧರ್ಮ ಅಲ್ಲ, ಯಾವ ಧರ್ಮ ಅತ್ಯಾಚಾರ ಅಂತ ಹೇಳ್ತಾರೆ ಧರ್ಮೇ ಅಲ್ಲ. ಧರ್ಮ ದಶಕಂ ಧರ್ಮ ಲಕ್ಷಣ ಅಂದ್ರು. ಅಹಿಂಸಾ ಸತ್ಯ ಶುರು ಆಗೋದು ಅಹಿಂಸೆಯಿಂದ ಧರ್ಮ. ಅಹಿಂಸಾ ಪರಮ ಹಿಂಸೆಯೇ ಇದೆ ಇರ್ತಕ್ಕಂಥ ಹಿಂಸೆ ಮಾಡುವಂತ ಧರ್ಮ ಎಂತ ಧರ್ಮ ಆಗುತ್ತೆ? ಧರ್ಮದ ಪ್ರಥಮ ಲಕ್ಷಣ ಅಹಿಂಸೆ.
ಅವನು ಕಿಮ್ಮಣ್ಣಿದೇನ ಬಹುನ ಶ್ಲೋಕಾರ್ಧೇನ ಪ್ರವಕ್ಷ್ಯಾಮಿ ಯದುಕ್ತಂ ಪರೋಪಕಾರ ಪುಣ್ಯಾಯ ಪಾಪಾಯ ಪರಿಪೀಡನಂ ಅಂತ ವ್ಯಾಸಗಳು ಕೋಟಿ ಗ್ರಂಥದಿಂದ ಏನೇನು ಧರ್ಮಶಾಸ್ತ್ರ ಹೇಳಿದೋ ಒಂದು ಅರ್ಧ ಶ್ಲೋಕ ಹೇಳ್ಬಿಡ್ತೀನಿ. ಇನ್ನು ಉಪಕಾರ ಮಾಡೋದೇ ಪುಣ್ಯ, ಇನ್ನು ತೊಂದರೆ ಕೊಡೋದೇ ಪಾಪ. ಇಷ್ಟೇ ಪುಣ್ಯ ಪಾಪ ಫೈನಲ್. ಯಾರಿಗಾದ್ರು ಮಾತಿಂದ ತೊಂದರೆ ಕೊಟ್ಟರು, ಕೃತಿಯಿಂದ ತೊಂದರೆ ಕೊಟ್ಟರು ಹೊರಡ್ಬಾರ್ದು, ಅದು ಪಾಪ. ನೀವು ಯಾವ ಪ್ರಾಣಿನ ಹೊಡೆಯೋಕೆ ಅನ್ನೋ ಅಧಿಕಾರವೇ ಇಲ್ಲ. ಎಲ್ಲರೂ ಪರಮಾತ್ಮನ ಮಕ್ಕಳೇ ಹೊರತೋ ಯಾರ ಮಕ್ಕಳು ಯಾರು ಇಲ್ಲ ಇಲ್ಲಿ. ಅದೆಲ್ಲ ಪರಮಾತ್ಮಗೆ ಅಪಚಾರ ಆಗೋದು. ಯಾರು ಹೊಡೆದು ಅವನೇ ನೊಂದ್ಕೊಳ್ಳೋದು, ಖಂಡಿತ ತಪ್ಪದು. ಮುಸಲ್ಮಾನ ಸಾಯಿಸ್ತೀನಿ ಅದು ತಪ್ಪು, ಅದು ಮಾಡ್ಬಾರ್ದು. ಕ್ರಿಶ್ಚಿಯನ್ ಸಾಯಿಸ್ತೀನಿ, ಹಿಂದೂಗಳನ್ನ ಸಾಯಿಸ್ತೀನಿ, ಯಾರಿಗೂ ಯಾರು ಅಧಿಕಾರವೇ ಇಲ್ಲ. ನೀವು ಜೀವ ಕೊಡೋಕೆ ಶಕ್ತಿ ಇದ್ದೇ ಸಾಯಿಸ್ಬೋದಪ್ಪ, ಜೀವ ಕೊಡೋ ಶಕ್ತಿ ಜನಿಗೆ. ಅಲ್ಲಬಾ ಆಯ್ತಾ. ಬೇಜಾನುವಶಯ ಮುಂತಾದವುಗಳು ಐಕಾತ್ಮಿಕ ಜನ್ಮಕ್ಕಾಗಿರೋದು. ಅದನ್ನ ತಮೇತಮ ವಾಕ್ಯದಿಂದ ಹೇಳುತ್ತಾ ನಿತ್ಯ ಕರ್ಮಗಳಿಗೆ ವಿಧಿಯನ್ನು ಹೇಳ್ತಾ ಇದೆ. ಹಾಗೆ ಅರ್ಥ ಮಾಡ್ಬೋದು, ಏನ್ ತೊಂದರೆ ಇಲ್ಲ. ಯದ್ವಾ ವಿವಿಧಿಷಾರ್ಥತ್ವಂ ಸರ್ವೇಷಾಮಪಿ ಕರ್ಮಣಾಂ ತಮೇತಿ ಮಿತಿ ವಾಕ್ಯೇನ ಸಂಯೋಗಸ್ಯ ಪೃಥಕ್ತತಃ ಯದ್ವಾ ವಿವಿಧಿಷಾರ್ಥತ್ವಂ ಸರ್ವೇಷಾಮಪಿ ಕರ್ಮಣಾಂ ತಮೇತಿ ಮಿತಿ ವಾಕ್ಯೇನ ಸಂಯೋಗಸ್ಯ ಪೃಥಕ್ತತಃ ಯತ್ ವಾ ವಿವಿಧಿಷಾರ್ಥತ್ವಂ ಸರ್ವೇಷಾಂ ಅಪಿ ಕರ್ಮಣಾಂ ತಮ್ ಏತಂ ಇತಿ ವಾಕ್ಯೇನ ಸಂಯೋಗಸ್ಯ ಪೃಥಕ್ತತಃ. ಅಲ್ಲಿ ಸಂಯೋಗ, ಕರ್ಮ ಸಂಯೋಗ, ಪುರುಷ ಸಂಯೋಗ, ಪುರುಷಾರ್ಥ ಸಂಸ್ಕಾರ 2 ಥರ ಸಂಯೋಗ ಇದೆ ಮೀಮಾಂಸಾ ಶಾಸ್ತ್ರದಲ್ಲಿ. 2 ಥರ ಸಂಯೋಗ. ಅಲ್ಲಿ ಕರ್ಮಕಾಂಡದಲ್ಲಿ ಅಸ್ಮಾತ್ ಸ್ವಾಧ್ಯಾಯೋಧ್ಯೇತವ್ಯ ಅಂತ ಹೇಳಿ ಕರ್ಮಕ್ಕಾಗಿ ಒಂದು ಸ್ವಾಧ್ಯಾಯಾಧ್ಯಯನ ಹೇಳಿದೆ. ಇಲ್ಲಿ ಜ್ಞಾನಕಾಂಡ ಮತ್ತು ಸ್ವಾಧ್ಯಾಯದಿಂದ ಇದಕ್ಕೆ ಉಪಕಾರ ಅಂತ ಇನ್ನೊಂದು ಹೇಳಿದೆ. ಅಲ್ಲಿ ಕರ್ತರ್ಥ ಸಂಯೋಗ, ಇಲ್ಲಿ ಪುರುಷಾರ್ಥ ಸಂಯೋಗ. ಯಜ್ಞಕ್ಕಾಗಿ ವೇದಾಧ್ಯಯನ ಮಾಡಬೇಕು ಅಂತ ಒಂದು ವಾಕ್ಯ, ಚಿತ್ತಶುದ್ಧಿಗಾಗಿ ವೇದಾಧ್ಯಯನ ಮಾಡಬೇಕು ಅಂತ ಹೇಳಿ ಇನ್ನೊಂದು ವಾಕ್ಯ ಇರುವಾಗ ಆವಾಗ 2 ಸ್ವತಂತ್ರವಾದ ಪೃಥಕ್ ವಾಕ್ಯ ಅದು. ಯದ್ವಾನ ಅಥವಾ ವಿವಿಧಿಷ ಉಂಟಾಗುತ್ತೆ. ವಿವಿಧಿಷ ಅಂದ್ರೇನೋ ವೇತ್ತು ಮಿಥ್ಯಾ ವಿವಿಧಿಷ, ತತ್ವಜ್ಞಾನ ತತ್ವಸ್ವರೂಪವನ್ನು ಕಟ್ಕೋಬೇಕು ಅನ್ನೋ ಇಚ್ಛೆ, ಪರಮಾರ್ಥ ಸ್ವರೂಪವನ್ನು ಕಟ್ಕೋಬೇಕು ಅನ್ನೋ ಇಚ್ಛೆ ಉಂಟಾಗೋದಕ್ಕೋಸ್ಕರವಾಗಿ ವೇದಾಧ್ಯಯನ ಮಾಡಯ್ಯ ಅಂತ ಹೇಳಿ ಈ ರೀತಿ ಹೇಳ್ತಾ ಎಲ್ಲಾ ಕರ್ಮಗಳಿಗೂ ಅಲ್ಲೊಂದ್ಸಲ ಕರ್ಮ ಹೇಳಿದೆ. ಎಲ್ಲಿ ಕರ್ಮಕಾಂಡದಲ್ಲಿ ಎಲ್ಲ ಕರ್ಮ ವಿಚಾರ ಹೇಳಿದೆ. ಮತ್ತೆ ಅರ್ಥಂತ ಸ್ವಾಧ್ಯಾಯ ಪ್ರವಚನೇಚ ಸತ್ಯಂಚ ಸ್ವಾಧ್ಯಾಯ ತಪಶ್ಚ ದಮಶ್ಚ ಶಮಶ್ಚ ಅಗ್ನಿಯಶ್ಚ ಅಗ್ನಿಹೋತ್ರಂಚ ಮಾನುಷಂಚ ಮತ್ತೆ ಇಲ್ಲಿ ಜ್ಞಾನಕಾಂಡದಲ್ಲಿ ಹೇಳಿದೆ. ಆದ್ರಿಂದ ಇದು ಪುರುಷಾರ್ಥ, ಅದು ಕರ್ತಾರ್ಥ. ಈ ಸಂಯೋಗ ಪೃಥಕ್ತ್ವ ಅಂತ ಬೇರೆ 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 ಸಂಯೋಗವಿರೋದರಿಂದ ಕೊಡಿಯಾರ ಇಲ್ಲಿ ಇಲ್ಲಿರೋದು ಹಚ್ಚೆ ಇದೇನಿಲ್ಲ, ಇಲ್ಲಿ ಇದೆಯಲ್ಲ ಅದಕ್ಕೆ ಕನ್ನಡ ಅರ್ಥ ಮಾಡಿದ್ದಾರೆ. ಇಲ್ಲ ಏಕಸ್ಯ ಉಭಯತ್ವೇ ಸಂಯೋಗ ಪೃಥಕ್ತ್ವಂ ಅಗ್ನಿಹೋತ್ರೆ ದಧ್ನಾಜುಹೋತಿ ದಧ್ಯೇಂದ್ರಿಯ ಕಾಮಸ್ಯಾತ್ ಇತ್ಯತ್ರ ಇತ್ಯತ್ರ ದಗ್ಧಃ ಪುಮಾರ್ಥತಿ ವಾ ಕತ್ವಸ್ಥತಾಪಿ ವಾ ಇತಿ ಸಂದೇಹೇ ಗೋದೋಹನಾದಿವತ್ ದಧ್ಯೇಂದ್ರಿಯ ಕಾಮಸ್ಯೇತಿ ಫಲಾನ್ಮಯಶ್ರುತೇಃ ಅಧಿಕಾರ ವಿಧುರಸ್ಯ ವಾಕ್ಯಸ್ಯ ಅಧಿಕಾರ ವಾಕ್ಯೇನ ಏಕವಾಕ್ಯತ್ವಾತ್ ಪುರುಷಾರ್ಥತಿ ವಾ ತಸ್ಯೇತಿ ಪೂರ್ವಪಕ್ಷೇ ಲೌಕಿಕ ದಧಿ ಹೋಮ ಅನುವಾದೇನ ಅಪಿ ಅಧಿಕಾರ ವಾಕ್ಯೋಪಪತ್ತೇಃ ವಾ ವಾಕ್ಯೇ ಅಧಿಪತ್ತೇ ವಾಕ್ಯಾಂತರ ಅನಪೇಕ್ಷತ್ವಾತ್ ದಧ್ನಾ ಜುಹೋತಿ ತಥಾಪಿ ಪ್ರಕೃತ ಹೋಮಂ ಅನುವಾದೇನ ದಧಿ ವಿಧಾನಾತ್ ತತ್ಪ್ರಯುಕ್ತೈವ ಅನುಷ್ಠಾನ ಸಿದ್ಧೇ ಅಧಿಕಾರಾಕಾಂಕ್ಷಾಭಾವಾತ್ ಸಂಯೋಗ ಭೇದಾದ್ ಉಭಯಾರ್ಥತೇತಿ ಚತುರ್ಥೇ ಸಿದ್ಧಾಂತಂ 4ನೇ ಅಧ್ಯಾಯ ತೀರ್ಮಾನ ಮಾಡಿದ್ದಾರೆ. ಹೆಚ್ಚಾಗಿ ಮಾಡ್ಬೋದು. ಇದು ಅಗ್ನಿಹೋತ್ರನು ಹಾಗೆ ಕಾಮ್ಯವಾಗಿ ಮಾಡ್ಬೋದು, ನಿತ್ಯವಾಗಿ ಮಾಡ್ಬೋದು. ಇದೆಯಲ್ಲಪ್ಪ ಇವಾಗ ಗೋದೋಹದ ಪಾತ್ರೆಯನ್ನು ಪ್ರಯಾಣ ಮಾಡ್ತಾನೆ, ಚಮಸ ಪಾತ್ರೆಯನ್ನು ಪ್ರಯಾಣ ಮಾಡ್ತಾನೆ. ಗೋದೋಹನ ಪಾತ್ರೆಯನ್ನು ಪ್ರಯಾಣ ಮಾಡಿದ್ರೆ ಅದು ಪಶುಕಾಮನಾದಿಯನ್ನಾಗ್ತಾನೆ. ಚಮಸ ಪಾತ್ರೆಯನ್ನು ಪ್ರಯಾಣ ಮಾಡಿದ್ರೆ ನಿತ್ಯಾಗ್ನಿಹೋತ್ರ ಆಗುತ್ತೆ, ದಶಮೂಢ ಮಾಸ ಆಗುತ್ತೆ. ಅಪ್ರಣಯನ ಮಾಡ್ತಾನಲ್ಲಪ್ಪ, ಅಪ್ರಣಯನ ಮಾಡುವಾಗ ಶುಚಾಪ್ರಣಿ ಪ್ರಯಾಣ ಮಾಡ್ತಾನೆ ಇದರಲ್ಲಿ
ಇದರಲ್ಲಿ ಗೋಧವನ ಪದ ಪ್ರಯಾಣ ಮಾಡೋಕ್ಕೂ ಒಂದು ಅಪಕ್ಷ ಬೇಡ. ಅದಕ್ಕೂ ಇದು ಗೋಕಾಮನ ಅಗ್ನಿಹೋತ್ರದಲ್ಲಿ ದಧಿದ್ದು ಆಹುತಿ ಯಾವಾಗ ಬರುತ್ತೆ? ಇದು ಇದು ಐಂದನ್ ದಧಿ ಮಾಡಿದ್ದಾರೆ ಅವರು. ಸೋಮಯಾಗ ಮಾಡಿದ್ಮೇಲೆ ಅವನಿಗೆ ಅಮಾವಾಸ್ಯೆ ದಿವಸ ಅದಲ್ಲ ವಿಕಲ್ಪ ಇದು ದಧಿ. ಇದು ಅಗ್ನಿಹೋತ್ರಕ್ಕೆ ಪಯಾಹುತಿ ಉಂಟು, ದಧಿ ಉಂಟು, ತಂಡುಲ ಉಂಟು, ಆಜ್ಯ ಉಂಟು. ವಿಕಲ್ಪ ಇದೆ. ಅಗ್ನಿಹೋತ್ರ ಇದೆಯಲ್ಲ ಅಂಗಿಸಲೆ ದಧ್ಯೇಂದ್ರಿಯ ಕಾಮಸ್ಯ ಯಾವಾಗ ಕಾಮಸ್ಯ ಸರಿ. ಇವ್ರು ಹೇಳ್ತಿರೋ ದಧ್ನಾ ಜುಹೋತಿ ಅಂತಾನೆ ಬೇರೆ ವಾಕ್ಯ ಇದೆ. ಹೌದು ನಿತ್ಯಾಗ್ನಿಹೋತ್ರಕ್ಕೆ ಹೌದು ಇದೆ ಇಂದ್ರಿಯ ಕಾಮನೆ ಇರೋವು ಅಂತ ಅಲ್ಲ. ಅಲ್ಲಲ್ಲ ಅದಕ್ಕೆ ಶ್ರುತಿ ಅದನ್ನ ಅದು ಅರ್ಥ ಮಾಡ್ತಾ ಇದೆ. ದಧ್ನಾಜುಹೋತಿ ನಿತ್ಯವಾಕ್ಯ ಅದು ಅದನ್ನ ಏನ್ ಪ್ರಯೋಜನ ಆಗುತ್ತೆ? ಇಂದ್ರಿಯ ಕಾಮನ ಅದು ಆ ಕಾಮನೆ ಇರೋವು. ಹಾ ಅದೇ ಬೇರೆ ವಾಕ್ಯ ಕೊಡ್ಕೊಂಡಿದ್ದಾರೆ. ವಯಸ್ಸಾಭಿಷ ಕಾಮ ಇಂದ್ರಿಯ ಕಾಮನ ಅದನ್ನು ಮಾಡ್ಬೋದು, ಹಾಗೆ ಹೇಳಿದ್ರು ಮಾಡ್ಬೋದು, ನಿತ್ಯವಾಗಿ ಮಾಡ್ಬೋದು, ನಿತ್ಯವಾಗ್ಲೂ ದಧಿಯಿಂದಾನೆ ಮಾಡ್ಬೋದು. ಎಲ್ಲಾ ಆಹುತಿಯಲ್ಲೂ ಕಾಮ್ಯ ಬಿಟ್ ಮಾಡ್ಬೋದು. ಏನಪ್ಪ ಅಗ್ಗಿಸಲ ಇದೆಯಲ್ಲ ಇಂಗಿರಿಸಿನಲ್ಲಿ ಪಯಸ ಪಶುಕಾಮಸ್ಯ ಕಾಮನೆಗೆ ಅಲ್ಲಲ್ಲ ಕಾಮನೆ ಹೇಳಿದ್ರು ಅದನ್ನ ನಿತ್ಯ ಇಟ್ಕೊಂಡಿದ್ದಾರೆ. ನೀವು ಕಾಮನೆ ಹೇಳಿದ್ರೆ ಶ್ರುತಿ ಯಾವ ನಿತ್ಯನು ಹೇಳೇ ಇಲ್ಲ. ಶ್ರುತಿಯಲ್ಲಿ ಕರ್ಮಕ್ಕೆ ಯಾವ ಕಾಮನೆ ಹೇಳೇ ಹೇಳಬೇಕು ಅಂತಿಲ್ವಲ್ಲ. ಅಲ್ಲ ಹೇಳೇ ಇದೆ ಶ್ರುತಿ, ಹೇಳದೆ ಬಿಡೋದೇ ಇಲ್ಲ. ಅಗ್ನಿಹೋತ್ರಕ್ಕೂ ಫಲ ಹೇಳುತ್ತೆ ನಿತ್ಯ. ಶ್ರುತಿಯಲ್ಲಿ ಯಾವುದನ್ನು ನಿತ್ಯ ಅಂತ ಹೇಳಿಲ್ಲ, ನಿತ್ಯ ಮಾಡ್ಕೋಬೇಕೆ ಹೊರತು, ಕಾಮನಾ ರಹಿತವಾಗಿ ಮಾಡ್ಕೋಬೇಕೆ ಹೊರತು ಕಾಮನ ಇಲ್ಲದೇನೆ ಅಗ್ನಿಕಾರ್ಯವನ್ನು ಹೇಳಿಲ್ಲ. ಇವನ್ ಅಗ್ನಿಕಾರ್ಯದಲ್ಲೂ ಸುಪ್ರಜಾ ಪದ್ಯ ಭೂಯ ಸುವೀರೋ ವೀರಿ ಸುವರ್ಚ ವರ್ಚಸ. ಶ್ರುತಿ ಗೊತ್ತು ಎಲ್ಲವೂ ಅವಿದ್ಯೆಯಿಂದ ಹುಟ್ಟಿದ್ರಿಂದ ಎಲ್ಲಾ ಕರ್ಮವು ಅಲ್ಲಿ ಕಾಮ ಇದ್ದೇ ಇರುತ್ತೆ ಅಂತ. ನೀನು ಕಾಮ ಅಪೇಕ್ಷೆ ಪಡೆದೇ ಮಾಡಬಹುದು ಅಂತ ಆಪ್ಷನ್ ಇದೆ. ಒಂದೇ ದಧಿದ್ರವ್ಯಕ್ಕೆ ಎರಡು ವಾಕ್ಯಗಳ ವಿನಿಯೋಗದಿಂದ ಅದು ನಿತ್ಯ ಕಾಮ್ಯ ಎಂಬ ಉಭಯ ರೂಪವಿರಬಹುದೆಂದು ನಿರ್ಣಯ ಮಾಡಿದೆ. ನಿತ್ಯವೂ ಕಾಮ್ಯವೇ. ಪಶುಕಾಮ ಅಂತ ಒಂದು ವಿಶೇಷ ಇರುತ್ತೆ ಹೊರತು ವಿಶೇಷ ಕಾಮ ಇರೋದ್ರಿಂದ ಅಷ್ಟೇ. ನಿತ್ಯತ್ವ ಕಾಮ್ಯತ್ವ ಬುದ್ಧಿಯಿಂದ ಬರೋದೇ ಹೊರತು ಕರ್ಮದಿಂದ ಬರಲ್ಲ. ತತ್ವಾರ್ಥ ಮತ್ತು ಪುರುಷಾರ್ಥ ಎಂಬುವಂತೆ ವೇದಾಧ್ಯಯನಾದಿಗಳೇ ಮುಖ್ಯವಾಗಿಯೂ ಇರಬಹುದು. ಇದಕ್ಕೆ ವಿವಿಧಶಂತಿ ಒಂದು ವಿನಿಯೋಗ ಭೇದವನ್ನು ತೋರಿಸುವುದೇ ಕಾರಣ. ಅವಾಗ ಇವ್ರು ಹೇಳ್ತಿರೋ ಪ್ರಕಾರ ಕಾಮ್ಯಕರ್ಮಕ್ಕೂ ವಿವಿಧ ಅಲ್ವಾ? ಸರ್ವೇಶಾಮಪಿ ಕರ್ಮ ಸಮೇತಮಿತಿ ವಾಕ್ಯನ ಕಾಮ್ಯಕರ್ಮಕ್ಕೂ ತೋರಿಸ್ಬಿಟ್ರು ಗತಿ. ಯಾವ್ದು ಮಾಡಿದ್ರು ನಿಷ್ಕಾಮನ ಮಾಡುದು. ನಾನು ಕಾಮ್ಯಕರ್ಮ ನಿಷ್ಕಾಮನ ಮಾಡಕ್ ಬರಲ್ಲ ಒಳ್ಳೆ. ಇಲ್ಲಿ ಸರ್ವೇಶಾಮ ಕಾಮ್ಯಕರ್ಮ ಹೇಳ್ತಾ ಇಲ್ಲ. ಸರ್ವೇಶಾಮ ಕರ್ಮ ಅಂದ್ರೆ ನಿತ್ಯ ನೈಮಿತ್ಯಕ ಹೇಳನ್ನ ಅಲ್ಲ, ನಿತ್ಯ ಹಿಂದೆ ಆಗೋಯ್ತು. ನೈಮಿತ್ಯಕ್ಕೂ ಹಾಗೆ ಮಾಡ್ಕೋಬಹುದು. ಅಥವಾ ಯದ್ವಾ ಅಂದ್ಮೇಲೆ ವಿವಿಧಿಷಾರ್ಥಂ ಸರ್ವೇಶಾಮ ಎಲ್ಲಾ ಕರ್ಮಗಳು ತಿಳ್ಕೋಬೇಕು ಅನ್ನೋ ಹೇಗಾರೋ ಮಾಡಿ ಅದು ಅಲ್ಲಿಗೆ ಸರ್ವಂ ಕರ್ಮಾಖಿಲಂ ಪಾರ್ಥ ಬರೀ ಬಿಟ್ಟಿದೆ. ಶಾಸ್ತ್ರ ಹೇಳಿದ್ದು ಶೇರ ಇಷ್ಟು ಶಾಸ್ತ್ರ ಎದುರೇ ಸರ್ವೇಶಾಂ ಸಂಕೋಚ ಮಾಡ್ಬಿಟ್ಟು ಏನು ಮಾಡೋಕ್ಕಾಗಲ್ಲ. ಸರ್ವೇಶಾಂ ಶಬ್ದಕ್ಕೆ ಅರ್ಥ ನಿತ್ಯ ನೈಮಿತ್ತಿಕಾನಾಂ ಸರ್ವೇಶಾಂ ಅಂತ. ಅಲ್ಲಿ ಇಲ್ಲಿ ಅಲ್ಲಿ ಏನ್ ಮಾಡಿದಾರೆ ಸರ್ವೇಶಾಂಗೆ ಸಂಕೋಚವಿಲ್ಲದೆ ಎಲ್ಲಾ ಕರ್ಮವನ್ನು ಹೇಳಿರುತ್ತದೆ. ಏನಾಯ್ತು 22 ಏಕಸ್ಯ ದಧ್ನೋ ನಿತ್ಯತ್ವೇ ನೈಮಿತ್ತಿಕತ್ವೇ ಚ ಸಂಯೋಗಮೂಲಕತ್ವ. ಗುರುಗಳೇ ಹೇಳಿಮ್ಮ. ಸವೇಶಾಂ ಅಂತ ಇದೆ, ಸರ್ವೇಶಾಂ ಅಂತ ಇಲ್ಲ. ಸಮೇಶಾನಕ್ಕೂ ಅದೇ ಅರ್ಥ. ಸಮೇಶಾನಕ್ಕೂ ಎಲ್ಲ ಸರ್ವೇಶಾನಕ್ಕೂ ಅದೇ ಅರ್ಥ. ಸವೇಶ ಸವೇ ತಪ್ಪದು. ಆ ಕನ್ನಡ ಪುಸ್ತಕ 99 ತಪ್ಪದು. ಅದು ಸರ್ವೇಶ ಆಗ್ಲಿ ಏನೋ ಇದೆ ಅಂತ ಹೇಳ್ಬೇಡಿ.
ನಾವ್ ಏನ್ ಓದ್ತೀವೋ ಅದಕ್ಕೆ ತಿದ್ಕೊಳ್ಳಿ ಅಷ್ಟೇ. ತಪ್ಪೇ ಇರೋದ ಪುಸ್ತಕ, ಬರೀ ತಪ್ಪೆ. ಫೋಟೋ ಸ್ಟಾರ್ ಹೊಡೆದು ಇದು ಮಾಡಿದೆ. ಅಲ್ಲ, ಸರ್ವಕರ್ಮ ಶಬ್ದಕ್ಕೆ ಅರ್ಥ ಭಾಷ್ಯಕಾರ ಖಂಡನೆ ಮಾಡಿದ್ದಾರೆ. ಕ್ರಾಮ ಕಾಮ ಪಶುಕಾಮ ಇತ್ಯಾದಿ ಏನ್ ಮಾಡುದು ಮಾಡಕ್ ಬರಲ್ಲ, ಹೊಂದಲ್ಲ ಅದು. ಇಲ್ಲಿ ಅಗ್ನಿಹೋತ್ರ, ದಶಪೂರ್ಣಮಾಸ, ಚಾತುರ್ಮಾಸ್ಯ, ಪಶುಬಂಧ, ನಿತ್ಯ ಕ್ರಮ ಹೇಳಿದಾರ. ಎಲ್ಲವನ್ನು ತಗೋಬೇಕಷ್ಟೆ. ಇದು ಅಷ್ಟು ಪ್ರತಿ ಅಮಾವಾಸ್ಯೆಗೂ ದರ್ಶನ ಮಾಡ್ಬೇಕು, ಪ್ರತಿ ಪೂರ್ಣಮಾಸಿಗೂ ಪೂರ್ಣಮಾಸ ಮಾಡ್ಬೇಕು, ನಿತ್ಯ ಅಗ್ನಿಹೋತ್ರ ಮಾಡ್ಬೇಕು. ನಿತ್ಯಾನಾಮೇವ ವಿನಿಯೋಗೆ ಪ್ರಮಾಣಾಭಾವಾದು ವಿಶೇಷ ಸರ್ವಕರ್ಮಣ ಯಜ್ಞಾದಿ ಕರ್ಮಗಳು. ಯಜ್ಞ ಧ್ಯಾನ ತಪಸ್ಸು ತಗೋಬೇಕು, ಅದೇ ಸರ್ವಕರ್ಮ. ಕಣ ಎಲ್ಲ ಕಾಮಿಕರ್ಮ ಎಲ್ಲ ಮಾಡಕ್ ಬರಲ್ಲ, ತಿಳ್ಕೊಳ್ಳಿ. ಅಥವಾ ಯಜ್ಞದಾನ ತಪಸ್ಸೆಂಬ ಎಲ್ಲಾ ಕರ್ಮಗಳಿಗೂ ಸಮೇತಂ ಎಂಬ ವಾಕ್ಯದಿಂದ ಪುರುಷಾರ್ಥ ಎಂಬ ಸಂಯೋಗದ ಪ್ರಸಕ್ತತೆಯಿಂದ ಸಮೇತಂ ವಾಕ್ಯದಿಂದ ಪುರುಷಾರ್ಥವೆಂಬ ಸಂಯೋಗದ ಪ್ರಸಕ್ತತೆಯಿಂದ ಪುರುಷಾರ್ಥವೆಂಬ ಸಂಯೋಗ ಪ್ರಸಕ್ತ, ಅದೇ ಸಂಯೋಗ ಕರ್ತರ್ಥ ಸಂಯೋಗ, ಪುರುಷಾರ್ಥ ಸಂಯೋಗ ಎರಡಿದೆ. ಕರ್ತರ್ಥ ಸಂಯೋಗ ಅಲ್ಲ, ಪುರುಷಾರ್ಥವೆಂಬ ಸಂಯೋಗದಿಂದ ಬೇರೆಯಾದ ಪುರುಷಾರ್ಥವೆಂಬ ಸಂಯೋಗದ ಮಾಡ್ಕೊಳ್ಳಿ, ಬೇರೆಯಾದ ಪುರುಷಾರ್ಥವೆಂಬ ಸಂಯೋಗದಿಂದ ವಿವಿಧಿಷಾರ್ಥತ್ವ ಸಿದ್ಧ ಆಗತ್ತೆ, ವಿವಿಧಿಕೋಶ ಇದೆ ಅಂತ ಆಗತ್ತೆ. ಜ್ಞಾನೋತ್ಪತ್ತಿ ಉಂಟಾಗೋದಕ್ಕೆ ಇಚ್ಛೆಯನ್ನು ಉಂಟು ಮಾಡೋದಕ್ಕೆ ಎಂದು ಆಗತ್ತದೆ. ಪ್ರಸಕ್ತತೆಯಿಂದ ಬೇರೆ ಸಂಯೋಗ ಪ್ರಸಕ್ತ ಬೇರೆ ಸಂಯೋಗವಿರುವುದರಿಂದ ವಿವಿಧಿಷೆಗಾಗಿ, ವಿವಿಧಿಷೆಯಲ್ಲಿ ತಿಳ್ಕೊಳ್ಳೋಕೆ ಇಚ್ಛೆ ಉಂಟಾಗುವುದಕ್ಕಾಗಿ 15 ಜನ ಹಾಗೆ ಹೋಯ್ತು. ತಪ್ಪು ನೋಡ್ಕೊಂಡೇ ಇದೆ ಸುರೇಖಮ್ಮ ಸಮೇಶಾಂ ವಿವಿಧಗೋಸ್ಕರವಾಗಿ ಈ ರೀತಿ ಹೇಳಿರುತ್ತದೆ ಅಷ್ಟೇ. ಸಂಬಂಧವನ್ನು ಹೇಳಬೇಕಾಗುತ್ತದೆ. ಅದಕ್ಕೋಸ್ಕರ ಇದೆ. ಇನ್ನೂರ 225 ಶ್ಲೋಕ ಪೂರ್ವ ಬಿಟ್ಟು 222 ಶ್ಲೋಕ ಅವಂದು ಅಷ್ಟೇ, ಇನ್ನೇನು ಪ್ರಮಾಣ ಗೊತ್ತಾಗಿಲ್ಲ. ಆಯ್ತು, ಸ್ಪಷ್ಟವಾಗಿ 320 ಅಲ್ಲಿಗೆ 2 ಅರ್ಥ ತೋರಿಸಿದ್ದಾರೆ ಅಂತ ಶಿಶುಗಳ ಅಲ್ಲ ಅವ್ರು ಪೂರ್ವಪಕ್ಷಿ ಎಲ್ಲ ಯದ್ವಾಂಡ ಪಕ್ಷ ಕಂಡ
ಪೆನ್ಸಿಲ್ ಬಂದಿದೆ. ಇಲ್ಲ ಇಲ್ಲ 10 ನಿಮಿಷ 4 ಪ್ರಸಾದ್ ಶವ ಟಿಕ್ಕರ್ ಅದೆಲ್ಲ ಇನ್ನೊಂದು 2 ಅರ್ಥ ತೋರಿಸ್ತಾ ಇದಾರೆ. ಸ್ಪಷ್ಟವಾಗಿದೆಯಲ್ಲ. ಲೋಕತಃ ಸಿದ್ಧಮಾದಾಯ ಇದು ನೋಡಿ ಇಲ್ಲಿ ಲೋಕತಃ ಸಿದ್ಧಮಾದಾಯ ಪಶುವ್ರೀಹ್ಯಾದಿ ಸಾಧನಂ ಇದಂ ಕಾರ್ಯಂ ಇದನ್ನೇತಿ ಕರ್ಮಕಾಂಡ ಶ್ರುತಿರ್ಗತಿ. ಲೋಕತಃ ಸಿದ್ಧಮಾದಾಯ ವೆರಿ ಈಸಿ ಶ್ಲೋಕ. ಲೋಕತಃ ಸಿದ್ಧಂ ಆದಾಯ ಪಶುವ್ರೀ ಇತ್ಯಾದಿ ಸಾಧನಂ ಇದಂ ಕಾರ್ಯಂ ಇದಂ ನ ಈ ಕರ್ಮಕಾಂಡೇ. ಅಷ್ಟೇ. ಲೋಕತಃ ಸಿದ್ಧಂ ಪಶುವ್ರೀಹ್ಯಾದಿ ಸಾಧನಂ ಆದಾಯ. ಲೋಕದಿಂದಲೇ ಸಿದ್ಧವಾದ ಪಶು ಉರಿಹಿರ ಭತ್ತ, ಆದಿಯಿಂದ ಭತ್ತ, ಆಮೇಲೆ ಇದು ಮಸೂಸಿ, ಆಮೇಲೆ ತುಪ್ಪ ಎಲ್ಲ ಹೋಮದ್ರವ್ಯಗಳು ಲೋಕದಲ್ಲೇ ಇದೆ. ಹೋಮದ್ರವ್ಯಗಳು ಅದ್ರ ಶ್ರುತಿ ತಗೊಂಡು ಇದನ್ನ ಮಾಡ್ರೋ ಇದನ್ನ ತಗೊಂಡ ಲಾಜೀರ್ ಜುಹೋದಿ, ಕರಂಬಿ ಜುಹೋದಿ, ಸಕ್ತು ಜುಹೋದಿ, ಮಾವು ಪ್ರೇಮ ತಗೊಂಡು ಮಾಡು. ಅನ್ನ ಹೋಮಾಜ್ಯ ನಾಗ್ಯ ಮಧುನ ವಿರಾಟ್ ದೋಷ ವಿರಾಟ್ ದೋಷ ದಿಶಾನ ದೋಷ ವಿರಾಟ್ ದೋಷ ವಿರಾಟ್ ದೋಷ ಏನ್ ವಿರಾಟ್ ದೋಷ ಅಲ್ಲಿ ವಿರಾಟ್ ಮರಾಠ ಹಾ ಸಾಕ್ಷರ ವಿರಾಟ್ ಇಲ್ಲ ವಿರಾಟ್ ದೋಷ ಸಾಕ್ಷರ ವಿರಾಟ್ ಇದೆಯಲ್ಲ ಸೇರಿಸ್ಬಿಡ್ತಾರೆ. ಹತ್ತನೇದು ಅದೊಂದು ವಿರಾಟ್. ಕೋವೆಯಲ್ಲಿ ಒಂದ್ ಪದ ಸೇರಿಸ್ಕೊಂಡು ಬಿಡೋದು ಹಾಗೆ ಮಾಡಿದ್ದಾರೆ. ಅದೇನು ದೊಡ್ಡಲ್ಲ. ಹಾಗೆ ಲೋಕದಲ್ಲೇ ಸಿದ್ಧವಾಗಿರುವ ಪಶು ಭತ್ತ, ಪಶುವಿನ ಆಡು ಭತ್ತ ಮುಂತಾದವುಗಳ ಸಾಧನವನ್ನ ತೆಗೆದುಕೊಂಡು ಆಡು ಭತ್ತ ಮುಂತಾದ ಸಾಧನವನ್ನು ತೆಗೆದುಕೊಂಡು ಇದು ಮಾಡ್ತಕ್ಕದ್ದು ಇದು ಮಾಡ್ತಕ್ಕದ್ದಲ್ಲ. ಮುಂತಾದ ಸಾಧನವನ್ನು ತೆಗೆದುಕೊಂಡು ಇದು ಮಾಡ್ತಕ್ಕದ್ದು ಇದು ಮಾಡ್ತಕ್ಕದ್ದಲ್ಲ, ಇದು ಇಂಥದ್ದು ಇದು ಇಂಥದ್ದಲ್ಲ. ಹೀಗೆ ಅದು ತಾನೇ ಹೇಳಿ ತಾನೇ ಇನ್ನು ಒಪ್ಕೊಂಡ್ಬಿಡುತ್ತಲ್ಲ, ನಿಂದೆ ಮಾಡುತ್ತೆ. ಮತ್ತೆ ತುಷ್ಟಂತಿ ಸಂದರ್ಶಕ ಪ್ರಿಯಂ ಜ್ಞಾನ ತುಷ್ಟಂತಿ ನಾಸೋಮಯ ಏನು ಅದಕ್ಕೆ ಅಗ್ನಿನೋ ಭಯದೋ ಯಜಮಾನ ಪ್ರಮಾಣಿ ಎಲ್ಲರಿಗೂ ಅಗ್ನಿ ಹೇಳ ಅಂತ ಅದು ಎಲ್ಲರಿಗೂ ಅಗ್ನಿ ಹೇಳೋದು ಈ ಕಾಲ್ಮಕಾಂಡ ಬಲ್ಬೇಜಾಗ ಮಕ್ಕಳಾಟ ಬಹುಶ್ರುತ ಅವರ ಅಪಸಂಬ ಅನೇಕ ಶಾಖೆ ನೋಡಿದ್ದಾರೆ. ಶಾಖೆ ಹೇಳಿರುತ್ತೆ ಅಷ್ಟೇ. ಅದಕ್ಕೆ ಅವ್ರು ಹೇಳೋದು ಈ ಒಂದ್ ಕಡೆ ಮಾಡ್ಬಾರ್ದು ಇದ್ ಕಡೆ ಮಾಡ್ಬಾರ್ದು. ಯಾಕೆ ಹೆಲ್ಪ್ ಮಾಡ್ಬೋದು ಅನೇಕ ಶಾಖೆಗಳಿದೆ. ಅದಕ್ಕೆ ಇಲ್ಲ ಪ್ರಮಾಣ ವಾಕ್ಯ ಇವಾಗ ಪ್ರಮಾಣ ಅಂದ್ರೆ ಯಾವ ನಿಮ್ಗೆ ಆಪಸಂಬಂಧ ನಮ್ಗೆ ಅವ್ರು ಹೇಳಿದಾಗ ಮಾಡ್ಬೋದು. ಇವರು ವಿಶ್ವಾಸವತಿಗಳು ಸೋಮಯಾಗವನ್ನ ಆಜ್ಯದಲ್ಲೂ ಮಾಡ್ಬೋದು ಅಂತ ಅವನು ಇದು ಕೊಟ್ಟರು. ಏನು ಪಶು ಆಗ್ಬೇಕಾಗಿಲ್ಲ, ಯಾಕಂದ್ರೆ ಸ್ವಾಷ್ಟ್ರ ಪಶು ಕಳೆದು ಹೋದ್ರೆ ಆಜ್ಯದ ಮಾಡಿ ಅಂತ ಶ್ರುತಿ ಹೇಳುವುದನ್ನು ನಿರ್ದೇಶ ಮಾಡ್ತೀನಿ ನಾನು ನಿಮಗೆ. ಅದಕ್ಕೆ ಇದು ತೋರಿಸ್ಲಿ, ಇದು ಸೋಮಯಾಗಕ್ಕೂ ಅದು ಅಪ್ಲೈ ಮಾಡ್ತೀನಿ ಅಂತಾರೆ ಅವರು. ಅವನ ಮೊನ್ನೆ ಹೇಳಿ ಸಿಂಗೇಶ್ವರ ಒಪ್ಲಿಲ್ಲ, ಸಿಂಗೇಶ್ವರ ತಪ್ಪು, ಇದಕ್ಕೆ ಅವಕಾಶ ಇಲ್ಲ. ಅದಕ್ಕಿದೆ ಯಾವ್ದಕ್ಕೆ ಹೇಳಿದ್ರು ಅಷ್ಟಕ್ಕೆ ಮಾತ್ರ ಇದಕ್ಕೆ ಹೆಂಗೆ ತಗೊಳ್ತಿಲ್ಲ ಅಂತ. ಅಲ್ಲ ಏನ್ ಅದೇ ತಗೊಳ್ಳಿ ಇವ್ರು ತಗೊಳ್ತಾರೆ, ನಂಗೆ ಯಾಕೆ ಅಧಿಕಾರ ಇಲ್ಲ? ಇವ್ರಿಗೆ ಅಧಿಕಾರ ತಗೊಳಕ್ಕೆ ನೀನ್ ಋಷಿ ಅಲ್ಲ, ನೀನ್ ಹೇಳ ಆಪಸಮ ಋಷಿ ಅಲ್ಲ ಇನ್ನೊಬ್ಬ ಹೇಳ್ತಾನೆಪ್ಪ. ಆಪಸಮ ಋಷಿ ನೀನು ಎಲ್ಲ ಯಾವ ನಾನು ಅಲ್ಲಪ್ಪ ಅಂತಾನೆ. ಅವ್ನು ಅಲ್ಲ ಯಾವ್ದು ಅದು ಹಿಂಗೆ ಬರೋದ
ಏ ಅಷ್ಟ ವ್ಯಕ್ತಿ ಜನ ಆಪಸ್ ಬ್ರೋ ಏನ್ ಅದೇ ಇನ್ನೊಂದು ಅಲ್ಲ ಸಿಕ್ಕಿಲ್ವಾ? ಹಾ 1000 ರೂಪಾಯಿ ಅಂದ್ರೆ 2ರಿಂದನಾ ಒಂದೊಂದಕ್ಕೂ ಅಲ್ಲ ಹೋಗೋಣ. ಏನಾಯ್ತು? ಇದು ಮಾಡಬೇಕು, ಇದು ಮಾಡತಕ್ಕದ್ದಲ್ಲ ಎಂಬುದಾಗಿ ಕರ್ಮಕಾಂಡ ಶ್ರುತಿಯ ಗತಿಗೆ ಇರುತ್ತೆ. ಕರ್ಮಕಾಂಡ ಶ್ರುತಿಯ ಏಕವಾಕ್ಯತೆ ತಾತ್ಪರ್ಯ. ಕರ್ಮಕಾಂಡ ಶ್ರುತಿ ಇಷ್ಟಕ್ಕೆ ಇರೋದು. ಇನ್ನೇನ್ ಜ್ಞಾನಕಾಂಡಕ್ಕೆ ಸಂಬಂಧ ಪಡ್ತೀವಿ ನಾವು. ಇದು ಮಾಡು, ಇದು ಮಾಡ್ಬಿಡ ಅಷ್ಟೇ ಹೇಳುತ್ತೆ. ಅದು ಹಣೆ ಬರ ಅಷ್ಟೇ. ಅದೇ ವಿಧಿ ಪರಿಷೇಧ ವಾಕ್ಯ ಶಾಸ್ತ್ರ ಹೌದಲ್ವೋ, ಅದು ಜ್ಞಾನಕಾಂಡಕ್ಕೆ ಸಂಬಂಧಪಟ್ಟ ಶಾಸ್ತ್ರ. ಇದು ಮಾಡು, ಇದು ಮಾಡ್ಬೇಡ. ಏನೇ ಕೇಳ್ಕೊಂತಿದ್ರೆ ಇದಕ್ಕೆ ಕೇಳ್ಕೊಂತ ಇರ್ತಾರೆ ಅಷ್ಟೇ. ಈ ವಾಕ್ಯದಲ್ಲಿ ಹೆಂಗ್ ಬಂತು ಇದಕ್ಕೆ? ಇಲ್ಲಿ ಹೆಂಗ್ ಬಂತು ಇದು ಅಂತ? ಇದು ಹೇಗೆ ರಿಲೇಷನ್ ಇದೆ ಅಂತ? ರಿಲೇಷನ್ ಅದೇ ಶ್ರುತಿಯ ತಮೇತ ವೇದಾಂಶ ಹೇಳಿದ್ರೆ ರಿಲೇಷನ್ ಮಾಡ್ಕೊಳ್ಳಿ. ಏನೋ ಸಿನಿಮಾ ಹೋಗಿ ಅಲ್ಲಿ ಹಾಳ ಹೋಗ್ಬೇಡಿ, ವೇದಾಧ್ಯಯನ ಮಾಡಿ ಅದ್ಭುತ ಮಾಡಿ ಬರ್ರಿ. ಉತ್ತಮ ವೈದಿಕ ಕರ್ಮ ಇದಕ್ಕೆಲ್ಲ ಹೋಲಿಸಿದ್ರೆ, ಲೌಕಿಕ ಕರ್ಮ ಹೋಲಿಸ್ಕೊಂಡ್ರೆ, ಲೌಕಿಕ ಕರ್ಮ ಭೋಗಾರ್ಥಕ್ಕೆ ಹೋಲಿಸಿದ್ರೆ ಭೋಗಾಸಕ್ತರಾಗಿ ವಿಷಯಾಸಕ್ತರಾಗಿ ಪ್ರಾಕೃತನಾಗಿ ಹಾಳ ಹೋಗೋ ಬದಲು ಶಾಸ್ತ್ರೀಯ ಮಾರ್ಗದ ನೀವು ಯಾವತ್ತೋ ಒಂದಿನ ಚಿತ್ತಶುದ್ಧಿ ಉಂಟಾಗಿ ಇದಾಗ್ಬೋದೇನೋ. ಅದೇ ಲೌಕಿಕ ಕರ್ಮ ಕಾವ್ಯಕರ್ಮ ಮಾಡಿದ ಪ್ರಸಿದ್ಧ ಮಾಡುದು ಆಗ್ಬೋದು. ಪ್ರಾಬಬಿಲಿಟಿ ಯಾವ್ದು ಹೆಚ್ಚಿದೆ ಅದನ್ನ ನೋಡ್ಬೇಕು ನೀನು. ಅಲ್ಲ ಆಭಿಚಾರಿಕ ಮಾಡುವನು ಆಭಿಚಾರಿಕ ಅಲ್ಲ ಆಭಿಚಾರಿಕ ಮಾಡುವನು ಆಭಿಚಾರಿಕ ಕರ್ಮ ಮಾಡುವನು ಒಂದೊಂದು ಆಗ್ಬೋದು. ಯಾಕಪ್ಪ ಯಾವ್ದು ಪ್ರಾಬಬಿಲಿಟಿ ಲೌಕಿಕ ಕರ್ಮ ಮಾಡೋನ್ಗೆ ಬೇಗ ಗೋಂದಾಯಿ ಮಹಾರಾಜ ಭೇಟಿಯಾದವರು, ಪರಮಹಂಸ ಭೇಟಿಯಾದವರು ಯಾರು ಅದ್ಭುತ ಮಾಡಿದ್ರು. ಎಲ್ಲರೂ ಮಹಾರಾಜ ಕಾಮ್ಯ ಕರ್ಮ ಮಾಡೋಕ್ಕೂ ಲೌಕಿಕ ಕರ್ಮ ಮಾಡೋಕ್ಕೂ ಏನು ರಮಣ ಮಹರ್ಷಿ ಶಿಷ್ಯ ಹೋಗ್ತಾರಲ್ಲ, ಮಹಾರಾಜರ ಶಿಷ್ಯಾಗಿ ಎಷ್ಟೋ ಜನ ಟಾಟಾ ಸಾಹೇಬರು ಬ್ರಹ್ಮ ಯಾರು ಅದ್ಭುತ ಮಾಡಿದ್ರು, ಯಾರು ಯಾರು ಅದ್ಭುತ ಮಾಡಿದ್ರು. ಅದ್ಭುತ ಮಾಡಿದ್ರು ಒಬ್ರು ಜನ ಉದಾಹರಣೆ ಇಲ್ಲ. ಒಬ್ರು ಕರ್ಮ ಜನ ಅದ್ಭುತ ಮಾಡಿದ್ರು ಒಬ್ರು ತತ್ವಜ್ಞಾನ ಉದಾಹರಣೆ ಒಂದ್ ಹೇಳ ಎಲ್ಲ ಶಾಲೆ ಹೊದಿಸ್ಕೊಂಡ್ರು, ಸಂಭಾವನೆ ಹೊದಿಸ್ಕೊಂಡ್ರು. ಅವ್ರ ಬಗ್ಗೆ ಉಲ್ಲೇಖ ಇದೆ, ಅಗ್ನಿಹೋತ್ರ ಮಾಡ್ತಿದ್ರು ಅಂತಾನ. ಬ್ರಹ್ಮಚಾರಿಗಳು ಅಂತ ಅವ್ರದ್ದು ಹೇಳೋದು.
ಏನೋ ಯಾವ ಸದಾಶಿವ ನೋಡಿದೀನಿ ನೀನು? ತಮಿಳ್ನಾಡು ಹೋಗ್ತಾನೆ ಸದಾಶಿವ ಬ್ರಹ್ಮೇಂದ್ರರು ಯಾರು? ಈ ಸದಾಶಿವ ಬ್ರಹ್ಮೇಂದ್ರರು ಅಂತ ಬ್ರಹ್ಮೇಂದ್ರ ನೆರವು ಅವರಲ್ಲ ಬೇರೆ ಅವ್ರಿಗೆ ಯಾರಿದ್ದಾರೆ ಹೇಳಿದಾರೆ? ನೀವ್ ಅಂದ್ಬಿಟ್ರ ನೋಡಿಯಾ ಹೊಡ್ಬಿಡು. ಇರ್ಬೋದು ಅದು ಎಲ್ಲ ಅವರು ಲಾಡಮಿ ಜ್ಞಾನಿ ಯಾಕೆ ಪ್ರಚಾರದಲ್ಲಿ ಇವಾಗ ಇಲ್ವಲ್ಲ ಅದು ಲಾಡಮಿ ಜ್ಞಾನಿ ಅಲ್ಲ ಅಂತ ಯಾಕೆ ಗೊತ್ತಿದ್ಯಾ? ಗೊತ್ತು ಅವ್ರು ಯಾವಾಗ ನೋಡಿದ್ಯಾ? ಯಾರಾಗಿ ಆಗಿಲ್ಲ ಯಾರು ಗೊತ್ತಾಗ್ತ ಏನು ಗೊತ್ತಾಗಲ್ಲ. ಮಾನಾಂತರೇಣ ಸಂಪ್ರಾಪ್ತ ಸಾಧ್ಯ ಸಾಧನ ಸಂಗತಿ ಪ್ರಾಪ್ತಾಮೇಕ ಸಂಪ್ರಾಪ್ತ ಮಾನಾಂತರೇಣ ಸಂಪ್ರಾಪ್ತ ಸಾಧ್ಯ ಸಾಧನ ಸಂಗತಿ ಕರ್ಮಶಾಸ್ತ್ರ ಜನಕ್ತಿ ನತು ವಸ್ತವಬೋಧಕೃತ ಸಂಪ್ರಾಪ್ತ ಪ್ರಾಪ್ತಾಮಿಲ್ಲ ತಪ್ಪು. ಅಸಂಪ್ರಾಪ್ತ ದೀರ್ಘ ಇಲ್ಲ. ಮಾನಾಂತರೇಣ ಸಂಪ್ರಾಪ್ತ ಅಂತರೇಣ ಅಂತರೇಣ ಸಂಪ್ರಾಪ್ತ ಸಾಧ್ಯ ಏನು ಸಂಪ್ರಾಪ್ತ ಯಾವ ವ್ಯಕ್ತಿ ದರಿದ್ರ ಅಲ್ಲ ಇದು ಇಲ್ಲಿ ಏನ್ ವಿಷಯ ಒಂದು ಇದಕ್ಕೂ ಅದ್ರ ಒಂದೇ ಅರ್ಥ. ಅಸಂಪ್ರಾಪ್ತ ಆದ್ರೆ ಮಾನಾಂತರ ಸಂಪ್ರಾಪ್ತ ಪ್ರಮಾಣಾಂತರಿಂದ ಬಂದೊದಗಿದಂತಹ ಸಾಧ್ಯ ಸಾಮಾನ್ಯವನ್ನು ಕರ್ಮಶಾಸ್ತ್ರ ಹೇಳುತ್ತೆ ಅಷ್ಟೇ. ಪ್ರತ್ಯಕ್ಷಾದಿ ಪ್ರಮಾಣದಿಂದ ಸಿಕ್ಕಿರುವಂತಹ ಸಾಧ್ಯ ಇದಿದೆಯಲ್ಲ, ಪ್ರತ್ಯಕ್ಷಾದಿಗಳಿಂದಲೇ ಇವರ ಸಾಧನ ಇಂಥ ಸಾಧ್ಯ ಅಂತ ಸಿಕ್ಕಿದೆ. ಅದಕ್ಕೆ ಸಂಬಂಧನೂ ಶಾಸ್ತ್ರ ಹೇಳುತ್ತೆ. ಕರ್ಮಶಾಸ್ತ್ರವು ಅದನ್ನು ತೋರ್ಸುತ್ತೆ, ಸಂಗತಿಯನ್ನು ತೋರ್ಸುತ್ತೆ. ಅದು ಪ್ರಮಾಣಾಂತರದಿಂದ ಇಲ್ಲ, ಆ ದೀರ್ಘನೇ ಕರೆಕ್ಟ್ ಕಣ್ರಿ. ಮಾನಾಂತರೇಣ ಅಸಂಪ್ರಾಪ್ತ ಸಾಧನ ಸಂಗತಿ ಕರ್ಮಶಾಸ್ತ್ರ ಕರೆಕ್ಟ್. ಪ್ರಮಾಣಾಂತರದಿಂದ ಸಿಗದೇ ಇರತಕ್ಕದ್ದಾದ ಸಾಧ್ಯ ಸಾಧನ ಸಂಬಂಧವನ್ನ ಕರ್ಮಶಾಸ್ತ್ರ ತೋರಿಸುತ್ತೆ ಅಷ್ಟೇ ಹೊರತು ವಸ್ತುವನ್ನ ತೋರಿಸಲ್ಲ. ಅದು ವಸ್ತು ಅವಬೋಧ ಆತ್ಮವಸ್ತು ತೋರಿಸಲ್ಲ ಅಂತ ಸರ್. ಸತ್ಯ ಸಾಧನ ಸಂಬಂಧವನ್ನು ಕರ್ಮಶಾಸ್ತ್ರವು ಬರ್ದಿದ್ದೀನಿ, ಇಲ್ಲ ಬರ್ಕೊಂಡಿದ್ದೀನಿ ನಾನು. ಸಂಪ್ರಾಪ್ತ ಅಂತ ಪಾಠಾಂತರಂ ಅಂತ ಬರ್ಕೊಂಡಿದ್ದೀನಿ. ನಿಮ್ಗೆ ಹೆಂಗ್ ಗೊತ್ತಾಗತ್ತೆ ಇವಾಗ ಏನ್ ಮಾಡಿದ್ರೆ ಸ್ವರ್ಗ ಸಿಗುತ್ತೆ ಅಂತ ಗೊತ್ತಾಗುತ್ತೆ? ನಿಮ್ಗೆ ಸ್ವರ್ಗಕ್ಕೆ ಹೋಗೋದು ಸುಖ ಅನ್ಭವಿಸ್ಬೇಕು. ಮಳೆ ಬೇಕು ಗೊತ್ತು, ಮಕ್ಕಳು ಆಗ್ತಾ ಇಲ್ಲ. ನೀವು ಏನ್ ಮಾಡಿದ್ರೆ ಮಕ್ಕಳು ಹುಟ್ಟುತ್ತೆ ಗೊತ್ತಾ? ಅದನ್ನ ತಿಳಿಸ್ಕೊಡು. ಎಷ್ಟು ಪ್ರಯತ್ನ ಮಾಡಿದ್ರು ಪುರುಷ ಪ್ರಯತ್ನ ಮಕ್ಕಳು ಆಗ್ತಿಲ್ಲ. ಅವಾಗ ಏನ್ ಮಾಡುತ್ತೆ, ಇದನ್ನ ಮಾಡೋದು ಮಕ್ಕಳಾಗುತ್ತೆ. ಶಾಸ್ತ್ರ ಸಾಧ್ಯ ಸಾಧನ ಸಂಬಂಧ ಅಷ್ಟನ್ನೇ ಹೇಳೋದು. ಅದೇ ಮಾನಾಂತರ ಪ್ರತ್ಯಕ್ಷಾದಿ ಪ್ರಮಾಣದಿಂದ ಪ್ರತ್ಯಕ್ಷಾದಿ ಪ್ರಮಾಣದ ಸಿಗದೇ ಇರುವುದನ್ನ, ಪ್ರತ್ಯಕ್ಷಾದಿ ಪ್ರಮಾಣದ ಸಿಗದೇ ಇರುವಂತಹ ಸಾಧ್ಯ ಸಾಧನ ಸಂಬಂಧವನ್ನ ಹಾಗೆ ಬರ್ಕೊಳ್ಳಿ.
ಪ್ರತ್ಯಕ್ಷಾದಿ ಪ್ರಮಾಣಗಳು ಸಿಗದೇ ಇರತಕ್ಕಂತಹ ಮುಂತಿಗಳ ಮಾತ್ರ ಉಳಿಸಿದ ಉಳಿಪಡಿಸಿಲ್ಲ ಮುಂಚಿಗಳ ಗ್ಯಾಪ್ ஆமா ಮುಂಚಿಗಳ ಮಾತ್ರ ಮೌಂಟೆ ಐತು ಹೊಡಿಚಮ್ಮ ಉಳಿಗೂ ಗ್ಯಾಪ್ ಇರುತ್ತೆ ಆಂಟಿ ಆಂಟಿ ಮೀನಾಂಟಿ ಗ್ಯಾಪ್ ಅವ ಓಪನ್ ಪಡಿಕಿದೆ ಗೊತ್ತಾಗ್ತದೆ ಮೀನಾಂಟಿ ಅಮ್ಮ ಗೊತ್ತ ಏನಮ್ಮ ಇಲ್ವಾ 58 7 F 27 19 ಅಲ್ವಾ 13 ಬಂತು ಅವಾಗ ರೆಡ್ಯೂಸಿಂಗ್ ಆಮೇಲೆ 3ಕ್ಕೆ ಬರುತ್ತೆ ಆಮೇಲೆ 1ಕ್ಕೆ ಬರುತ್ತೆ ಆಮೇಲೆ ಮಾಡ್ಕೋಬೇಡ ಬೇಕಿಲ್ಲ ಇನ್ನು ಆನ್ಲೈನ್ ಬೇಡ ನೇರ ಇಲ್ಲಿದ್ದ ಹೇಳ್ತಾರೆ 13ರಿಂದ ಪ್ರತ್ಯಕ್ಷಾದಿ ಪ್ರಮಾಣದಿಂದ ತಿಳಿದು ಬರುತ್ತೆ ಇರ್ತಕ್ಕದ್ದಾದ ಸಾಧ್ಯತಾದ ಸಂಬಂಧವನ್ನ ಕರ್ಮಶಾಸ್ತ್ರವು ತೋರಿಸುತ್ತದೆಯೇ ಹೊರತು ಪರಮಾರ್ಥ ವಸ್ತು ತೋರಿಸುವುದಿಲ್ಲ. ಪಾಪ ಅದಕ್ಕೆ ಗೊತ್ತೇ ಇಲ್ಲ, ಅದು ಗೊತ್ತಿಲ್ಲ ಪಾಪ. ಅದು ಗೊತ್ತಿರೋದು ಇಷ್ಟ ಮುಂಜ ಅಷ್ಟೇ ಗೊತ್ತು. ಏನ್ ಗೊತ್ತಾ ಅದಕ್ಕೆ ಗೊತ್ತಾ ನತಂಬಿದಾಥಯ ಇದಂ ಜಜಾನ ದುಷ್ಮ ಕಮಂತರಂ ಭವಾತಿ ಹರೇಡ ಪ್ರಾವೃತ ಜಲ್ಯಾಚಾರಪರ್ಥಶಾಸುಶ್ಚರಂತಿ ಅರು ದಿವಾ ಅರ್ಯೇನ ಪೃಥಿವ್ಯಾ. ಅದು ಕರ್ಮಕಾಂಡಕ್ಕೆ ಮಾಡ್ಕೊಂಡಿದೆ ಪಾಪ. ಹಂಗೆ ಮಾಡ್ಕೊಂಡಿರೋದು ಅದು. ಹೆಂಗ್ ಕಾಮೇತಿ ಚಿರಂ ಪಾಪ ಮುಚ್ಚೇತಿ ಏಕೈಕಂತ ಸುಜುಯಾಸ ಹೆಂಗ್ ಕಾಮೇತಿ ತಾಜಕ್ ಪಾಪ ಮುಚ್ಚೇತಿ ಸರ್ವಾಂತ ಅದೇ ವಿಷಯ. ಅದಕ್ಕೆ ವಿನಿಯೋಗ ಶ್ರುತಿಗೆ ವಿನಿಯೋಗ ತೋರಿಸಿದೆ, ಆತ್ಮವಿಜ್ಞಾನ ವಿನಿಯೋಗ ಮಾಡಿದೆ ಅದನ್ನ. ಆತ್ಮವಿಚಾರ ಅದಿರಿ ಎಲ್ಲದಕ್ಕಿಂತ ಒಳಗಡೆ ಇರೋ ಶ್ಲೋಕ ಇದು ಬೇಡವಾ? ವೇದೋ ಹಿ ಸರ್ವೇವಾಯಂ ಐಕಾತ್ ವಿಜ್ಞಾನ ಸಿದ್ಧಯೇ ಅಥೋ ನಾನ್ಯೋ ವಿಧಂ ಮಂದ ಕರ್ಮ ವಿಜ್ಞಾನ ಕಾಂಡಯೋ.